ನಮಸ್ಕಾರ ಸ್ಪರ್ಧಾ ಸ್ನೇಹಿತರೆ, ತಮಗೆಲ್ಲರಿಗೂ ಮಹಿಮಾ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಮರಿಸ್ವಾಮಿ ಉಮರೂಟಿ. ಸ್ನೇಹಿತರೆ, ಈಗಾಗಲೇ ನಾನು ಗ್ರೂಪ್ ಬಿಗೆ ರಿಲೇಟೆಡ್ ಆಗಿ ಕೆಲವೊಂದಿಷ್ಟು ವಿಡಿಯೋಗಳನ್ನು ಮತ್ತು ಕ್ವಶನ್ ಪೇಪರ್ಗಳನ್ನು ಕೂಡ ಸಾಲ್ವ್ ಮಾಡ್ತಾ ಇದ್ದೀನಿ. ಈಗಾಗಲೇ 3 ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿದ್ದೀನಿ. ಇವತ್ತು ನಾನು 4/6/2023 ನಡೆದಿರ್ತಕ್ಕಂಥ ಅಸಿಸ್ಟೆಂಟ್ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ RPC, ನಿನ್ನೆ ನಾನು HK ವಿಭಾಗದ ಕ್ವಶನ್ ಪೇಪರ್ನ ಬಿಡಿಸಿದ್ದೀನಿ. ಅದು ಕೂಡ ಅಸಿಸ್ಟೆಂಟ್ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ HK ಭಾಗದ್ದು. ಇವತ್ತು RPC, ಅಸಿಸ್ಟೆಂಟ್ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ RPC, ಈ ಒಂದು ಪ್ರಶ್ನೆ ಪತ್ರಿಕೆ ಇರತಕ್ಕಂಥ ಮಾನಸಿಕ ಸಾಮರ್ಥ್ಯದ ಕ್ವಶನ್ಗಳನ್ನು ನಾನು ಇವತ್ತು ಬಿಡಿಸ್ತಾ ಇದ್ದೀನಿ. ಇಲ್ಲಿ ಕೂಡ 16 ಮೆಂಟಲ್ ಎಬಿಲಿಟಿ ಕ್ವಶನ್ಗಳಿದ್ದಾವೆ. ಆ ಎಲ್ಲ ಕ್ವಶನ್ಗಳನ್ನು ಒಂದ್ಸರಿ ನೋಡಿದ ಮೇಲೆ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಹಂಚಿಕೊಳ್ಳ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಕ್ವಶನ್ ನಂಬರ್ 1. ಒಂದು ಭಿನ್ನರಾಶಿಯ ಅಂಶ ಮತ್ತು ಛೇದಗಳ ಮೊತ್ತ 11. ಈ ಭಿನ್ನರಾಶಿಗೆ 1 ಕೂಡಿಸಿದಾಗ ಮತ್ತು ಛೇದಕ್ಕೆ 2 ಕಳೆದಾಗ ಭಿನ್ನರಾಶಿ 2/3 ಆಗುತ್ತೆ. ಹಾಗಾದ್ರೆ ಆ ಭಿನ್ನರಾಶಿ ಯಾವುದು? ನೋಡ್ರಿ, ಒಂದು ಭಿನ್ನರಾಶಿ ಅದ, ಗೊತ್ತಿಲ್ಲ ನಮಗೆ, x/2 ಅಂತಕ್ಕಂಥ ಒಂದು ಭಿನ್ನರಾಶಿ ಅದ. ಇವೆರಡೂ ಕೂಡಿಸಿದ್ರೆ 11 ಆಗುತ್ತಂತೆ. 4 ಆಯ್ಕೆಗಳು ನೋಡ್ಕೊಂಡ್ಬಿಡ್ಬೇಕು ನಾವು. ಯಾವುದಕ್ಕೆ 11 ಇದೆ ಅದು ಕರೆಕ್ಟ್ ಆಗುತ್ತೆ, 11 ಯಾವುದಿಲ್ಲ ಅದನ್ನ ಎಲಿಮಿನೇಟ್ ಮಾಡಿಬಿಡಿ. 5/6 11 ಆಗುತ್ತೆ. 6/5 ಅದು ಕೂಡ 11 ಆಗುತ್ತೆ. 5 ಮತ್ತು 6 ಕೂಡಿಸಿದ್ರೆ 11, 6 ಮತ್ತು 5 ಕೂಡಿಸಿದ್ರೆ 11. ನೆಕ್ಸ್ಟ್ 3 ಮತ್ತು 8 ಅದ, 3/8 ಕೂಡಿಸಿದ್ರೆ 11 ಆಗುತ್ತೆ. 8/3 ಇದೆ, ಅದು ಕೂಡಿಸಿದ್ರೆ 11 ಆಗುತ್ತೆ. ಹಾಗಾದ್ರೆ 1ನೇ ಕಂಡೀಷನ್ ಎಲ್ಲವಕ್ಕೂ ಅನ್ವಯ ಆಗ್ತದೆ. ಹೌದಾ? ನೆಕ್ಸ್ಟ್ ಬಿಟ್ಬಿಡ್ಬೇಕು ಅದನ್ನ. ಎಲ್ಲ 4 ಆಯ್ಕೆಗಳಿಗೆ ಫಸ್ಟ್ ಕಂಡೀಷನ್ ಅನ್ವಯ ಆಗಿರೋದ್ರಿಂದ ನೆಕ್ಸ್ಟ್ ಕಂಡೀಷನ್ಗೆ ಬರ್ತೀನಿ ನಾನು. ಅಂಶಕ್ಕೆ 1 ಕೂಡಿಸಿ ಛೇದಕ್ಕೆ 2 ಕಳೆದಾಗ, ಇದು ಅಂಶ, ಇದಕ್ಕೆ 1 ಸೇರಿಸ್ಬೇಕಂತೆ. ಅಂಶಕ್ಕೆ ಛೇದಕ್ಕೆ 2 ಕಳೆದಾಗ ಉತ್ತರ ಏನು ಬರ್ತಂತ ಹೇಳಿದ್ರೆ 2/3 ಬರ್ತಂತೆ. ಈ ಕಂಡೀಷನ್ ನೋಡ್ಕೊಳ್ಬೇಕು. ಈಗ ನಾವು ಅಂಶಕ್ಕೆ 1 ಸೇರಿಸ್ಬೇಕು, ಛೇದಕ್ಕೆ 2 ಕಳಿಬೇಕು. ಆಯ್ಕೆ 1 ತೆಗೆದುಕೊಳ್ತೀನಿ ನಾನೀಗ. ಆಯ್ಕೆ 1 ಏನಂತದ? 5/6 ಅದ, 5/6. ಈಗ ಅಂಶಕ್ಕೆ 1 ಸೇರಿಸ್ತೀನಿ, ಛೇದಕ್ಕೆ 2 ಮೈನಸ್ ಮಾಡ್ತೀನಿ. ಈಗ ಏನಾಯ್ತು? 5ರಲ್ಲಿ 1 ಸೇರಿಸಿದ್ರೆ 6 ಆಯಿತು, 6ರಲ್ಲಿ 2 ಸೇರಿಸಿದ್ರೆ 4 ಆಯಿತು. ಇದನ್ನ ಕನಿಷ್ಠ ಮಾಡಿದಾಗ ಏನಾಯ್ತು? 2 2 4, 2 3 6, ಇಲ್ಲೇ 3/2 ಬಂತು. ಇಲ್ಲೇ 2/3 ಆಗಬೇಕಾಗಿತ್ತು, 3/2 ಬಂತು. ಹಾಗಾದ್ರೆ ಇದು ಉತ್ತರ ಅಲ್ಲ. ನಾವಿಲ್ಲಿ ಗೆಸ್ ಮಾಡ್ತೀವಿ, ಇವಾಗ ಲೆಕ್ಕ ಮಾಡಕ್ ಹೋಗಲ್ಲ. ನಮಗೆ 2/3 ಬೇಕಾಗಿತ್ತು, ಇಲ್ಲಿ 3/2 ಅದ. ಇದು ಉಲ್ಟಾ ಆಗಬೇಕು. ಇದು ಉಲ್ಟಾ ಆಗ್ಬೇಕಂದಾಗ ಇದು 5/6 6/5 ಆಗಿದ್ರೆ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಆಯ್ಕೆ ಇದೆ 6/5. ಇದು ರೈಟ್ ಅಂತ ಹಾಕ್ಬಿಡ್ತೀವಿ ನಾವು. ಮುಂದೆ ಏನು ನೋಡಕ್ ಹೋಗಲ್ಲ, ಯಾಕಂದ್ರೆ ಆಲ್ರೆಡಿ ಇಲ್ಲಿ ನೋಡಿಬಿಟ್ಟಿವಿ 3/2 ಐತಿ. ಇದನ್ನ ಉಲ್ಟಾ ಮಾಡಿದ್ರೆ 2/3 ಕರೆಕ್ಟ್ ಆಗಿ ಬರುತ್ತೆ ಅಂತ ಹಾಕ್ಬಿಡ್ತೀವಿ. ಆದ್ರೆ ಉತ್ತರ ತಪ್ಪಾಗುತ್ತೆ. ಯಾಕೆ ತಪ್ಪಾಗುತ್ತೆ ನೋಡಿ. ಇದಕ್ಕೆ 1 ಸೇರಿಸಿದ್ರೆ ಎಷ್ಟಾಗುತ್ತೆ? 7 ಆಯ್ತು. ಇಲ್ಲೇ ಗೊತ್ತಾಯ್ತು ನಮಗೆ. ಮೇಲೆ 2 ಬರಬೇಕಾಗಿತ್ತು. ಇಲ್ಲೇ ನೋಡಿ, 6ಕ್ಕೆ 1 ಸೇರಿಸಿ ಎಷ್ಟಾಯ್ತು? 7 ಆಯ್ತು. ಇದಕ್ಕೆ -2 ಮಾಡ್ಬೇಕು ತಾನೆ. ಎಸ್, 5ಕ್ಕೆ 6ಕ್ಕೆ 1 ಸೇರಿಸಿದ್ರೆ 7 ಆಯ್ತು. 5ರಲ್ಲಿ 2 ಹೋದ್ರೆ 3 ಆಯ್ತು. 7/3 ಬಂತು ಉತ್ತರ. ಇದು ಕೂಡ ತಪ್ಪಾಯ್ತು. ನೋಡ್ರಿ, ಹಿಂಗೆ ಗೆಸ್ ಮಾಡಬಾರ್ದು, ಅದಕ್ಕೋಸ್ಕರನೇ. ಹೌದಾ? ನೆಕ್ಸ್ಟ್ ಥರ್ಡ್ ಆಯ್ಕೆ ಬರ್ತೀನಿ. ಥರ್ಡ್ ಆಯ್ಕೆ 3/8 ಅದ. ಈಗ ಇದಕ್ಕೆ +1 ಮಾಡಿ, ಇದಕ್ಕೆ -2 ಮಾಡಿ ಎಷ್ಟಾಗುತ್ತೆ? 3ಕ್ಕೆ 1 ಸೇರಿಸಿದ್ರೆ 4 ಆಯಿತು. 8ರಲ್ಲಿ 2 ಹೋದರೆ 6 ಆಯಿತು. ಇದನ್ನ ಕನಿಷ್ಠ ಮಾಡಿದಾಗ 2 2ರಲ್ಲಿ 4, 2 3ರಲ್ಲಿ 6. ಹಾಗಾದರೆ 2/3 ಬಂತು ನೋಡಿ ಇಲ್ಲಿ. ಹಾಗಾದರೆ ಆಯ್ಕೆ 3 3/8 ಈಸ್ ರೈಟ್ ಆನ್ಸರ್. ನೋಡಿ, ಇದು ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಗೊತ್ತಾಯ್ತು ಸ್ನೇಹಿತರೆ? ತುಂಬಾ ಈಸಿ ಇರ್ತಕ್ಕಂಥ ಮತ್ತು ಡಿಫ್ರೆಂಟ್ ಆಗಿರ್ತಕ್ಕಂಥ ಕ್ವಶನ್ಗಳಿದಾವು. ಇವು ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕಾಮನ್ ಆಗಿ ಕೇಳ್ತಕ್ಕಂಥ ಕ್ವಶನ್ಗಳು ಈ ಒಂದು ಕ್ವಶನ್ ಪೇಪರ್ ಇದಾವೆ. ಅದಕ್ಕೋಸ್ಕರ ದಯವಿಟ್ಟು ನಾನು ಎಲ್ಲಾ ವಿಡಿಯೋಗಳಲ್ಲಿ ಇದೇ ತರ ಹೇಳ್ತಾ ಇದ್ದೀನಿ. ಯಾಕಂತಂದ್ರೆ ಎಲ್ಲ ಕಡೆ ನೋಡ್ತಾ ಇರ್ತೀವಿ ಕ್ವಶನ್ಗಳನ್ನ. ಬಟ್ KS ಕ್ವಶನ್ ಪೇಪರ್ ಮಾತ್ರ ಡಿಫ್ರೆಂಟ್ ಆಗಿ ಕೇಳಿದ್ರೆ ಅದು KS ಲೆವೆಲ್ ಕ್ವಶನ್, ಡಿಗ್ರಿ ಲೆವೆಲ್ ಕ್ವಶನ್. ಅದಕ್ಕೋಸ್ಕರ SDA, FDA ಅಥವಾ PC, PS ಆಗಿರ್ಬೋದು ಅಥವಾ SSC, GD ಆಗಿರ್ಬೋದು, ಎಲ್ಲಾ ಕ್ವಶನ್ಗಳಲ್ಲಿ ಇಂಥ ಕ್ವಶನ್ಗಳು ಸಾಮಾನ್ಯವಾಗಿ ಕೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ಆ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗೆ ಪ್ರಿಪೇರ್ ಆಗ್ತಕ್ಕಂಥ ಎಲ್ಲಾ ಸ್ಪರ್ಧಾರ್ಥಿಗಳಿಗೆ ಈ ವಿಡಿಯೋಗಳನ್ನ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಕ್ವಶನ್ ನಂಬರ್ 2. ಈ ಕೆಳಗಿನ ಸಂಖ್ಯಾ ಶ್ರೇಣಿಯ 10ನೆಯ ಸಂಖ್ಯೆ ಯಾವುದು? ನೋಡ್ರಿ, ಇಲ್ಲೊಂದು ನಂಬರ್ ಸೀರೀಸ್ ಕೊಡಿದ್ರೆ 2, 7, 12. ಇದು ನಿರಂತರವಾಗಿ ಇದೇ ಅನುಕ್ರಮದಲ್ಲಿ ಬರೀತಾ ಹೋದ್ರೆ 10ನೇ ಸಂಖ್ಯೆ ಯಾವುದಿದೆ ಅಂತ ಕ್ವಶನ್ ಕೇಳಿದ್ರೆ ತುಂಬಾ ಈಸಿ ಅದ. ಯಾಕೆಂತಂದ್ರೆ ಡಿಫ್ರೆನ್ಸ್ ನೋಡ್ಕೊಂಡ್ಬಿಡ್ತೀವಿ ನಾವು. 2ರಿಂದ 7ಕ್ಕೆ ಎಷ್ಟು ಡಿಫ್ರೆನ್ಸ್ ಅದ? 5 ಡಿಫ್ರೆನ್ಸ್ ಅದ. +5 ಆಗಿದೆ. 7ರಿಂದ 12 +5 ಆಗಿದೆ. ಇದೇ ರೀತಿಯಾಗಿ 5 ಹೆಚ್ಚುತ್ತಾ ಹೋಗುತ್ತೆ. ಆಗ 10ನೇ ಸಂಖ್ಯೆ ಯಾವುದೈತೆ ಅಂತ ಈಸಿಯಾಗಿ ಬರೆದು ಬಿಡ್ತೀರಿ ಕೂಡ ನೀವು. ಹೌದಾ? 2, 7, 12, 17, ನೆಕ್ಸ್ಟ್ 22, ನೆಕ್ಸ್ಟ್ 27,
ನೆಕ್ಸ್ಟು 32, ನೆಕ್ಸ್ಟು 37, ನೆಕ್ಸ್ಟ್ 42, ನೆಕ್ಸ್ಟ್ 47. ಈಗ ನೋಡ್ರಿ ಎಷ್ಟದು 1 2 3 4 5 6 7 8 9 10ನೇ ಸಂಖ್ಯೆ 47 ಅಂತ ಈಸಿಯಾಗಿ ಹಿಂಗೆ ಲೆಕ್ಕ ಮಾಡಿಬಿಟ್ಟಿವಿ ನಾವು. ಮುಗಿದೋಯ್ತು. ದ ರೈಟ್ ಆನ್ಸರ್ 47. ಇದು ಮುಗಿತಿಲ್ಲಿಗೆ. ಎಸ್, ಒಂದು 50 ಸಂಖ್ಯೆ 60ನೇ ಸಂಖ್ಯೆ ಯಾವುದಂತ ಕೇಳಿದ್ರೆ ಏನು ಮಾಡ್ತಾರೆ, ಅಲ್ಲಿ ತನಕ ಬರಿಬೇಕಾಗುತ್ತೆ. ಎಸ್, ಅದಕ್ಕೊಂದು ಸಿಂಪಲ್ ಆಗಿರ್ತಕ್ಕಂಥ ಸೂತ್ರ ಅದ. TN = A + n-1 ಇಂಟು ಡಿ. ಇದಕ್ಕೊಂದು ಸಿಂಪಲ್ ಆಗಿರ್ತಕ್ಕಂಥ ಈ ಫಾರ್ಮುಲಾ ಇದೆ. ಈ ಫಾರ್ಮುಲಾ ಗೊತ್ತಿದ್ಬಿಟ್ರೆ ಸಾಕು, ಈಸಿಯಾಗಿ ಎಷ್ಟು ದೊಡ್ಡದಾದ್ರೂ ಕೇಳಿ ನೀವು ಮಾಡಿಬಿಡ್ತೀರ. ಈಗ ಇಲ್ಲಿ ಈಸಿ ಕೇಳಿದ್ರೆ 10 ಸಂಖ್ಯೆ ಕೇಳಿದ್ರೆ 10 ಸಂಖ್ಯೆ ಮಾಡಿಬಿಟ್ಟಿವಿ. ಈಗ ಇಲ್ಲೇ ಎನ್ ಅಂದರೆ ಏನು, ಎಷ್ಟು ಸಂಖ್ಯೆ ಕೇಳಿದ್ದಾರೆ, 50 ಕೇಳಿದ್ದಾರೆ, 60ನೇ ಸಂಖ್ಯೆ ಕೇಳಿದ್ದಾರೆ, ಅದನ್ನ ಎನ್ ಅಂತ ಹೇಳಬೇಕು. ಈ ಎ ಅಂದ್ರೆ ಏನು, ಎ ಮೊದಲನೇ ಲೆಟರ್ ತಾನೆ, ಹಾಗಾದ್ರೆ ಮೊದಲನೆಯ ಸಂಖ್ಯೆ ಯಾವುದಾದ ಅದು ಎ. ನೆಕ್ಸ್ಟ್ -n ಅಂದ್ರೆ ಎಷ್ಟು ಸಂಖ್ಯೆ ಕೇಳಿದ್ರೆ ಅದನ್ನ ಬರ್ಕೊಳ್ಬೇಕು. ಡಿ ಅಂದ್ರೆ ಡಿಫ್ರೆನ್ಸ್, ಒಂದು ಸಂಖ್ಯೆಯಿಂದ ಇನ್ನೊಂದು ಸಂಖ್ಯೆ ನಡುವಿನ ಡಿಫ್ರೆನ್ಸ್ ಎಷ್ಟಿದೆ ಅದನ್ನ ಬರ್ಕೊಳ್ಬೇಕು. ಎಸ್, ಈಗ ಈ ಸೂತ್ರ ಪ್ರಕಾರ ಮಾಡಿ ನೋಡಿದ್ರೆ 47 ಬರ್ತಾ ಇಲ್ಲ. ಎಸ್, ಟಿ ಎನ್ ಅಂದ್ರೆ ಏನು, ಎಷ್ಟನೇ ಸಂಖ್ಯೆ ಕಂಡಿಡ್ಬೇಕು, 10ನೇ ಸಂಖ್ಯೆ, T10 ಅಂತ ಹಚ್ಕೊಳ್ಬೇಕು. = ಎ ಅಂದ್ರೆ ಮೊದಲನೇ ಸಂಖ್ಯೆ ಎಷ್ಟದ 2 ಪ್ಲಸ್ ಎನ್ ಅಂದ್ರೆ 10 - 1 ಇಂಟು ಡಿಫ್ರೆನ್ಸ್ ಎಷ್ಟಿದೆ, 5 ಇದೆ. ಮುಗ್ದ ಹೋಯ್ತು. ಇದನ್ನ ಸಂಕ್ಷಿಪ್ತ ಮಾಡಿಬಿಟ್ರೆ 47 ಬರುತ್ತೆ ನೋಡ್ರಿ. T10 = ಅಂದ್ರೆ ನಂಬರ್ 10ನೇ = 2 ಪ್ಲಸ್ 10ರಲ್ಲಿ 1 ಹೋದ್ರೆ 9 ಇಂಟು 5. ಹಾಗಾದ್ರೆ T10 = ಈಗ ನಾವು 2ರಲ್ಲಿ 9 ಕೂಡಿಸುವ ಆಗಿಲ್ಲ, 9ಕ್ಕೆ 5 ಮೊದಲು ಮಲ್ಟಿಪಲ್ ಮಾಡಬೇಕು. ಬಾಡ್ಮಾಸ್ ನಿಯಮದ ಪ್ರಕಾರ ಎಷ್ಟಾಗುತ್ತೆ, 45 ಆಗುತ್ತೆ. 9 × 45, ಈ ಒಂದು 45 1 2 ಎಷ್ಟಾಗುತ್ತೆ, 47 ಆಗುತ್ತೆ. ದ ರೈಟ್ ಆನ್ಸರ್ 47. ನೋಡ್ರಿ ಬಂತ, ಅದೇ 47 ಬಂತ. ಈ ರೀತಿಯಾಗಿ ನಾವು ಲೆಕ್ಕಗಳನ್ನು ಬಿಡಿಸ್ಕೊಳ್ಬೇಕು. ಈಸಿ ಇದೆನಾ? ಎಸ್, ಮುಂದಿನ ಕ್ವಶನ್ ಹೋಗೋಣ. ಕ್ವಶನ್ ನಂಬರ್ 3. 2 ಅಬ್ಸರ್ವೇಷನ್ಗಳ ಒಟ್ಟು ಸೆಟ್ಟಿನ ಸಮಾಂತರ ಮಾಧ್ಯ 9 ಮತ್ತು ಗುಣೋತ್ತರ ಮಾಧ್ಯ 6 ಆಗಿದ್ದು, ಆಗ ಅಬ್ಸರ್ವೇಷನ್ಗಳ ಸೆಟ್ಟಿನ ಹಾರ್ಮೋನಿಕ್ ಮಾಧ್ಯ ಎಷ್ಟು ಅಂತ ಕ್ವಶನ್ ಕೇಳಿದ್ದಾರೆ. ನೋಡ್ರಿ, ಗುಣೋತ್ತರ ಮಾಧ್ಯ 6 ಇದೆಯಂತೆ, ಸಮಾಂತರ ಮಾಧ್ಯ 9 ಇದೆಯಂತೆ, ಹಾರ್ಮೋನಿಕ್ ಮಾಧ್ಯ ಕೇಳಿದ್ದಾರೆ. ಇದೊಂದು ನಿಯಮ ಅದ. ಏನಂತ ಹೇಳಿದ್ರೆ, ಈ ಸಮಾಂತರ ಮಾಧ್ಯ ಮತ್ತು ಹಾರ್ಮೋನಿಕ್ ಮಾಧ್ಯದ ಗುಣಾಕಾರ ಯಾವಾಗಲೂ ಗುಣೋತ್ತರ ಮಾಧ್ಯದ ವರ್ಗ ಆಗಿರುತ್ತೆ. ನೋಡ್ರಿ, ಕ್ಲಿಯರ್ ಆಯ್ತು. ಈ ಗುಣೋತ್ತರ ಮಾಧ್ಯದ ವರ್ಗ ನಾನು ಇಲ್ಲಿ ಬರ್ಕೊಳ್ಬೇಕಾರೆ, ಗುಣೋತ್ತರ ಮಾಧ್ಯದ ವರ್ಗ ಅಂದ್ರೆ ಸ್ಕ್ವಯರ್ ಆಗಿರುತ್ತೆ. ಯಾವುದಾಗಿರುತ್ತೆ, ಸಮಾಂತರ ಮಾಧ್ಯ ಮತ್ತು ಹಾರ್ಮೋನಿಕ್ ಮಾಧ್ಯದ ಗುಣಾಕಾರ ಆಗಿರುತ್ತೆ. ಸಮಾಂತರ ಮಾಧ್ಯ ಮತ್ತು ಹಾರ್ಮೋನಿಕ್ ಮಾಧ್ಯದ ಗುಣಾಕಾರಕ್ಕೆ ಇದರ ವರ್ಗಕ್ಕೆ ಸಮನಾಗಿರುತ್ತೆ. ಇದು ಒಂದು ನಿಯಮ. ಯಾವುದು? ಹಾರ್ಮೋನಿಕ್ ಮಾಧ್ಯ. ಇದು ಒಂದು ಗೊತ್ತಿದ್ದು ಬಿಟ್ರೆ ಸಾಕು ನಿಮಗೆ. ಈಗ ಇಲ್ಲಿ ಗುಣೋತ್ತರ ಮಾಧ್ಯ ಎಷ್ಟದ? 6 ಅದ. 6 ಇಲ್ಲಿ ಸ್ಕ್ವೇರ್ ತಾನೆ, ವರ್ಗ ಆಗಿರುತ್ತೆ. ಯಾವ್ದು ವರ್ಗ ಆಗಿರುತ್ತೆ? ಸಮಾಂತರ ಮಾಧ್ಯದ್ದು ಮತ್ತು ಹಾರ್ಮೋನಿಕ್ ಮಾಧ್ಯದ್ದು. ಸಮಾಂತರ ಮಾಧ್ಯ 9, ಹಾರ್ಮೋನಿಕ್ ಮಾಧ್ಯ ಗೊತ್ತಿಲ್ಲ ನಮಗೆ, X. ಹೌದಾ? ಎಸ್. ಈಗ ನೋಡ್ರಿ, 6 ಎಷ್ಟು? 36. 6 ಎಷ್ಟು? 36. 9 × X ಎಷ್ಟು? 9X. ಹೌದಾ? ನಮಗೆ ಬೇಕಾದ್ರೆ X ವ್ಯಾಲ್ಯೂ ನಾನು ಈ ಕಡೆ ಹಚ್ಕೊಳ್ತೀನಿ ನೋಡಿ. ನಿಮಗೆ 9X = 36 ಹಚ್ಕೊಂಡಿದ್ದೀನಿ. ಹೌದಾ? ಇಲ್ಲಿ ಏನು ಚೇಂಜ್ ಮಾಡಲ್ಲ. 9X ಈ ಕಡೆ ಬಂತ 36. ನಮಗೆ ಬೇಕಾದ್ರೆ X ವ್ಯಾಲ್ಯೂ ತಾನೆ. X = 36 ಡಿವೈಡೆಡ್ ಬೈ ಈ 9 ಗುಣಾಕಾರ ಐತೆ, ಈ ಕಡೆ ಬಂದ್ರೆ ಭಾಗಾಕಾರ ಆಯ್ತು. 9 1 9 4. ಹಾಗಾದ್ರೆ X = 4 ಆಯ್ತು. X ಅಂತಕ್ಕಂಥದ್ದು ಯಾವ್ದೀಗ? ಹಾರ್ಮೋನಿಕ್ ಮಾಧ್ಯ ಎಷ್ಟಾಯ್ತು? 4 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಯ್ತು. ಈಗ ನೋಡ್ರಿ, 9 4 36 ಆಯ್ತು. ಇವುಗಳ ಗುಣಾಕಾರ ಇದರ ವರ್ಗ ನೋಡ್ರಿ, 6ರ ವರ್ಗ ಎಷ್ಟು? 6 36ಕ್ಕೆ ಸಮನಾಗಿದೆ. ಹಾಗಾದ್ರೆ ಹಾರ್ಮೋನಿಕ್ ಮಾಧ್ಯ ಎಷ್ಟದ? 4 ಈಸ್ ರೈಟ್ ಆನ್ಸರ್. ಕ್ಲಿಯರ್? ಎಸ್. ನೆಕ್ಸ್ಟ್ ಕ್ವಶನ್ 4. ಒಂದು ನಿಗದಿತ ಮೊತ್ತವು ವರ್ಷಕ್ಕೆ 20%ರಂತೆ, ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಇಲ್ಲಿ 20, 100ಕ್ಕೆ 20 ರೂಪಾಯಿ ಆಗುತ್ತೆ. ಒಂದು ನಿಗದಿತ ಮೊತ್ತ ವರ್ಷಕ್ಕೆ 20%ರಂತೆ ಸರಳ ಬಡ್ಡಿ ಎಷ್ಟು ವರ್ಷಗಳಲ್ಲಿ ದ್ವಿಗುಣಗೊಳ್ಳುತ್ತೆ? ಈಗ ನಮಗೆ ಪ್ರಿನ್ಸಿಪಲ್ ಅಮೌಂಟ್ 100 ರೂಪಾಯಿ ಅಂತ ಅನ್ಕೊಳ್ಳಿ. ನಿಗದಿತ ಮೊತ್ತ ಗೊತ್ತಿಲ್ಲ ನಮಗೆ 100 ರೂಪಾಯಿ.
ಅದು ಡಬಲ್ ಆಗುತ್ತೆ ಅಂತ ಹೇಳಿದ್ರೆ ದುಪ್ಪಟ್ಟಾಗುತ್ತೆ ಅಂತಂದ್ರೆ ಎಷ್ಟು ಪ್ರಿನ್ಸಿಪಲ್ ಅಮೌಂಟ್ ಇದೆ ನೋಡು, ಇಂಟ್ರೆಸ್ಟ್ ಕೂಡ ಅಷ್ಟೇ ಆದ್ರೆ ಅದು ಡಬಲ್ ಆದಂಗೆ. 100ಕ್ಕೆ 100 ರೂಪಾಯಿ ಇಂಟ್ರೆಸ್ಟ್ ಆದ್ರೆ ಅದು ಡಬಲ್ ಆಯ್ತು ಅಂದಂಗೆ. ಹೌದಾ? ಹಾಗಾದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು? ರೇಟ್ ಆಫ್ ಇಂಟ್ರೆಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು 20% ಅಂತ ಅವರೇ ಕೊಟ್ಟುಬಿಟ್ಟಿದ್ದಾರೆ. ಏನ್ ಕಂಡುಹಿಡಿಬೇಕಂತೆ? ಎಷ್ಟು ವರ್ಷಗಳಲ್ಲಿ ಟೈಮ್ ಕಂಡುಹಿಡಿಬೇಕಂತ ಹೇಳಿದ್ದಾರೆ. ಹೌದಾ? ಟೈಮ್ ಕಂಡುಹಿಡಬೇಕು ಸಿಂಪಲ್ ಆಗಿ. ಇದು ಗೊತ್ತಾಯ್ತು ನಿಮಗೆ. ಒಂದು ನಿಗದಿತ ಮೊತ್ತವು ದುಪ್ಪಟ್ಟಾಗಲು 20%ರಂತೆ ಎಷ್ಟು ವರ್ಷ ಟೈಮ್ ತೆಗೆದುಕೊಳ್ತೆ ಅಂತ ಹೇಳಿದ್ದಾರೆ. ನಾನು ಇಲ್ಲೇ 100 ರೂಪಾಯಿ ತೆಗೆದುಕೊಂಡಿನಿ, ಅದು ದುಪ್ಪಟ್ಟನಾಗ ಇಂಟ್ರೆಸ್ಟ್ ಕೂಡ 100 ರೂಪಾಯಿ ಬೇಕು. ಹಾಗಾದ್ರೆ ಇಷ್ಟು ಗೊತ್ತಾದ ಮೇಲೆ ಟೈಮ್ ಕಂಡುಹಿಡಿತಕ್ಕಂಥ ಸೂತ್ರ ಏನು? ಟೈಮ್ ಈಸ್ ಈಕ್ವಲ್ ಟು ಐ ಇಂಟು 100 ಡಿವೈಡೆಡ್ ಬೈ, ಇಲ್ಲಿ ಪಿ ಟಿ ಆರ್ ಅಲ್ಲಿ ಪಿ ಇಲ್ಲಿ ಟಿ ಇಲ್ಲಿ ಆರ್, ಟಿ ಬಿಟ್ಟು ಉಳಿದಿರ್ತಕ್ಕಂಥದ್ದು ಇಲ್ಲಿ ಬರುತ್ತೆ. ಎಸ್, ಟೈಮ್ ಈಕ್ವಲ್ ಟು ಐ ಅಂದ್ರೆ ಎಷ್ಟು? 100. ಹೌದಾ? ಇಂಟು ಈ 100. ಹೌದಾ? ಡಿವೈಡೆಡ್ ಬೈ ಪ್ರಿನ್ಸಿಪಲ್ ಅಮೌಂಟು ಎಷ್ಟಿದೆ? ಇಲ್ಲಿ ಕೂಡ 100 ಇದೆ. ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟದ? 20 ಅದ. ಮುಗಿತಿದ್ನ ಸಂಕ್ಷಿಪ್ತ ಮಾಡಿಬಿಡಿ. ಈ 100 ಕ್ಯಾನ್ಸಲ್, ಈ 100 ಕ್ಯಾನ್ಸಲ್. 21 25 ಮುಗಿದ ಹೋಯ್ತು. 5 ವರ್ಷ. ಟೈಮ್ ಈಸ್ ಈಕ್ವಲ್ ಟು ಎಷ್ಟು ವರ್ಷ? 5 ವರ್ಷ. ರೈಟ್ ಆನ್ಸರ್. ನೋಡ್ರಿ ಎಷ್ಟು ಸಿಂಪಲ್ ಆಗಿ ಮಾಡ್ಬೋದು. ಟೈಮ್ ಈಸ್ ಈಕ್ವಲ್ ಟು ಎಷ್ಟು ವರ್ಷ? 5 ವರ್ಷ. 5 ವರ್ಷದಲ್ಲಿ ಆ ನಿಗದಿತ ಮೊತ್ತ 20% ಬಡ್ಡಿ ದರದಲ್ಲಿ ದುಪ್ಪಟ್ಟಾಗುತ್ತೆ. ಅದೆಷ್ಟಾದ್ರೂ ಇರಲಿ, ಅಮೌಂಟು ಎಷ್ಟಾದ್ರೂ ಇರಲಿ, 20% ಇಂಟ್ರೆಸ್ಟ್ ಅಲ್ಲಿ ಅದು 5 ವರ್ಷದಲ್ಲಿ ಏನಾಗುತ್ತೆ? ದುಪ್ಪಟ್ಟಾಗುತ್ತೆ. ರೈಟ್ ಆನ್ಸರ್. ಕ್ಲಿಯರ್? ಇದೇನು ಆಯ್ಕೆ? ಎಸ್, ಆಯ್ಕೆ 3 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಕ್ಲಿಯರ್? ನೆಕ್ಸ್ಟ್ ಕ್ವಶನ್ 5. ಒಂದು ವ್ಯಾಪಾರದಲ್ಲಿ 3 ಜನ ಪಾಲುದಾರರು 2000, 2500 ಮತ್ತು 1000 ರೂಪಾಯಿಗಳನ್ನು ಅನುಕ್ರಮವಾಗಿ ಹೂಡಿಕೆ ಮಾಡಿದ್ದಾರೆ. ನೋಡ್ರಿ, ಎ ಮತ್ತು ಬಿ ಮತ್ತು ಸಿ ಅಂತಕ್ಕಂಥ 3 ಹೆಸರು ಕೊಟ್ಟಿದ್ದೆ ನಾನಿಲ್ಲಿ. ಈ 3 ಇವನು 2000 ರೂಪಾಯಿ ಇನ್ವೆಸ್ಟ್ ಮಾಡಿದ್ದಾನೆ, ಇವನು 2500 ರೂಪಾಯಿ ಇನ್ವೆಸ್ಟ್ ಮಾಡಿದ್ದಾನೆ, ಇವನು 1000 ರೂಪಾಯಿಗಳನ್ನ ಇನ್ವೆಸ್ಟ್ ಮಾಡಿದ್ದಾನೆ. ಇದನ್ನ ನಾವು ರೇಷಿಯೋದಲ್ಲಿ ಹಚ್ಕೊಂಡಿವಿ. 2 ರೇಷಿಯೋ, ಇಲ್ಲಿ ಕೂಡ ರೇಷಿಯೋ. ಈಗ ಏನ್ ಮಾಡಬೇಕು? ಇವ್ರು ಹೂಡಿಕೆ ಮಾಡಿರ್ತಕ್ಕಂಥ ಹಣದ ರೇಷಿಯೋ ಹೆಚ್ಚಿದಲ್ಲ, ಇದನ್ನ ನಾವು ಸರಳೀಕರಣ ಮಾಡಿಕೊಳ್ಬೇಕು, ಕ್ಯಾನ್ಸಲ್ ಮಾಡಬೇಕು. ಹೆಂಗೆ ನೋಡ್ರಿ, ಇಲ್ಲಿ 2 0 ಅದಾವು. ಎಸ್, ಹಾಗಾದ್ರೆ ಇದರಲ್ಲಿ 2 0 ಕ್ಯಾನ್ಸಲ್, ಇದರಲ್ಲಿ 2 0 ಕ್ಯಾನ್ಸಲ್, ಇದರಲ್ಲಿ 2 0 ಕ್ಯಾನ್ಸಲ್. ಏನು ಉಳಿತು? ಇಲ್ಲಿ 20 ಉಳಿತು. ರೇಷಿಯೋ ಇಲ್ಲಿ ಎಷ್ಟು ಉಳಿತು? ಇಲ್ಲಿ 25 ಉಳಿತು. ನೆಕ್ಸ್ಟ್ ಇಲ್ಲಿ ಎಷ್ಟು ಉಳಿತು? 10 ಉಳಿತು. ಮತ್ತೆ ಇದ್ರ ಮಧ್ಯೆ ಹೋಗ್ತಾವಲ್ಲ, 5 4 20, 5 5 25, 5 2 10. ಮುಗಿತಿದ್ನ ಮತ್ತೆ ಕ್ಯಾನ್ಸಲ್ ಮಾಡ್ಲಿಕ್ಕೆ ಬರಲ್ಲ. ಇವೆರಡಕ್ಕೆ ಕ್ಯಾನ್ಸಲ್ ಮಾಡಬಾರ್ದು, ಇದನ್ನು ಕ್ಯಾನ್ಸಲ್ ಮಾಡಬೇಕಾಗುತ್ತೆ. ಹೌದಾ? ಎಸ್, ಇದು ನಮಗೆ ರೇಷಿಯೋ ಸಿಕ್ತು. 4:5:2. ಇದು ಅವರು ಹೂಡಿಕೆ ಮಾಡಿರ್ತಕ್ಕಂಥ ಬಂಡವಾಳದ ಅನುಪಾತ ಇದು. ಎಸ್, ನೆಕ್ಸ್ಟ್ ನೋಡ್ರಿ, ಅನುಕ್ರಮವಾಗಿ ಹೂಡಿಕೆ ಮಾಡಿದ್ದಾರೆ. ಗಳಿಸಿದ 880 ರೂಪಾಯಿ ಲಾಭದಲ್ಲಿ 3ನೇ ಪಾಲುದಾರನ ಪಾಲು ಎಷ್ಟು? ಲಾಭ ಎಷ್ಟು ಬಂದತ್ತಂತೆ? 880 ರೂಪಾಯಿ ಲಾಭ ಬಂದಿದೆ. ಎಸ್, ಇದನ್ನ ಯಾರಿಗೆ ಹಂಚ್ಬೇಕು ನಾವು? ಈ 3 ವ್ಯಕ್ತಿಗಳಿಗೆ ಹಂಚಬೇಕು. 3 ವ್ಯಕ್ತಿಗಳಿಗೆ ಹಂಚಬೇಕಂತ ಹೇಳಿದ್ರೆ 3 ಭಾಗ ಮಾಡಬಾರ್ದು ನಾವಿಲ್ಲಿ. 880 3 ಭಾಗ ಮಾಡಿ 3ರಿಗೆ ಹಂಚಬಾರ್ದು. ಯಾವಾಗಲೂ ಬಂದಿರತಕ್ಕಂಥ ಲಾಭವನ್ನ ಅವರ ಬಂಡವಾಳದ ಆಧಾರದ ಮೇಲೆ ಹಂಚಬೇಕು ನಾವು. ಅವ್ರ ಬಂಡವಾಳ ಕೆಲವು ಸ್ವಲ್ಪ ಹಾಕಿರ್ತಾನೆ, ಇವ್ನು 1000 ರೂಪಾಯಿ ಹಾಕಿರ್ತಾನೆ, ಇವನಿಗೆ ಕೂಡ ಅವನಿಗೆ ಸಮಾನ ಇವ್ರಿಗೆ ಎಷ್ಟು ಕೊಡ್ತಾರೆ ಅಷ್ಟೇ ಕೊಡ್ಲಿಕ್ಕೆ ಬರಲ್ಲ. ಇವ್ನು 2500 ಹಾಕಿರ್ತಾನೆ, ಇವ್ನು 1000 ಹಾಕಿರ್ತಾನೆ. ಹೌದಾ? ಇವನಿಗೂ ಕೂಡ ಇವನಿಗೆ ಎಷ್ಟು ಕೊಟ್ಟಿರ್ತಾರೆ ಅಷ್ಟು ಬಂಡವಾಳವನ್ನು ಆದಾಯವನ್ನ ಹಂಚಲಿಕ್ಕೆ ಬರಲ್ಲ. ಅವರ ಬಂಡವಾಳದ ಆಧಾರದ ಮೇಲೆ ಅವರ ರೇಷಿಯೋ ಸಿಕ್ಕಿದ್ರೆ ಈ ರೇಷಿಯೋದ ಆಧಾರದ ಮೇಲೆ ಸಿಕ್ಕಿರ್ತಕ್ಕಂಥ ಆದಾಯವನ್ನ ಹಂಚಬೇಕು. ಹಾಗಾದ್ರೆ ಇದು 3 ಬಂದಿರತಕ್ಕಂಥ ಆದಾಯ. ಹಾಗಾದ್ರೆ 3 ಬಂದಿರತಕ್ಕಂಥ ರೇಷಿಯೋನ ಕೂಡಿಸ್ಕೊಳ್ಬೇಕು. 4 5 9 1 2 ಎಷ್ಟಾಗುತ್ತೆ? 11 ಆಗುತ್ತೆ. 11ರಿಂದ ಇದಕ್ಕೆ ಡಿವೈಡ್ ಮಾಡಿದ್ರೆ ಒಂದು ರೇಷಿಯೋ ಈಕ್ವಲ್ ಟು ವ್ಯಾಲ್ಯೂ ಸಿಗುತ್ತೆ ನಮಗೆ. ಒಂದು ರೇಷಿಯೋ ಈಕ್ವಲ್ ಟು 11 1 11 11 8 88, ಇದು ಒಂದು 0 80 ಬಂತಲ್ಲ. ಹಾಗಾದ್ರೆ ಒಂದು ರೇಷಿಯೋ ಈಕ್ವಲ್ ಟು 80. ಎಸ್, ಈಗ ಯಾರ್ದು ಕೇಳಿದ್ರೆ ಅದಕ್ಕೆ ಗುಣಾಕಾರ ಮಾಡಿಬಿಟ್ರೆ ಸಾಕು ನಮಗೆ. ಈಗ ಎ ವ್ಯಕ್ತಿದು ಅಂತ ಅನ್ಕೊಳ್ರಿ, ಒಬ್ಬ ವ್ಯಕ್ತಿದು ಅವನು ಎಷ್ಟಷ್ಟು 4ರಷ್ಟಿದ್ದಾನೆ. ಹಾಗಾದ್ರೆ ಒಂದು ರೇಷಿಯೋ ಈಕ್ವಲ್ ಟು 80 ಆದ್ರೆ 4 ರೇಷಿಯೋ ಈಕ್ವಲ್ ಟು ಎಷ್ಟಾಗುತ್ತೆ? 84 328 4 32 320 ರೂಪಾಯಿ ಯಾರ್ದು ಹೋಯ್ತು? ಎ ವ್ಯಕ್ತಿದು ಹೋಯ್ತು. ಎ ವ್ಯಕ್ತಿ ಪಾಲಾಯ್ತು. ನೆಕ್ಸ್ಟ್ ಅದೇ ರೀತಿ ಬಿಗೆ ಬಂದಾಗ ಬಿ ಎಷ್ಟದ? 5ರಷ್ಟು. ಹಾಗಾದ್ರೆ 5 × 80, 5 8 ಎಷ್ಟಾಗುತ್ತೆ? 400 ರೂಪಾಯಿ ಬಿ ಅಂತಕ್ಕಂಥ 2ನೇ ವ್ಯಕ್ತಿಗೆ ಆಗುತ್ತೆ. ನೆಕ್ಸ್ಟ್ ಸಿ ಅಂತಕ್ಕಂಥ ಕೊನೆಯ ವ್ಯಕ್ತಿ, ಕ್ವಶನ್ ಕೇಳಿರೋದು ಇದನ್ನ,
ಮೂರನೇ ಪಾಲುದಾರ ಸಿ, ಇವಂದು ಎಷ್ಟು ರೇಷಿಯೋ ಅದ? 2:2 2:80. ಹೌದಾ? 2 8 16. ಹಾಗಾದ್ರೆ 160 ರೂಪಾಯಿ ಅವನ ಪಾಲು. ನೋಡ್ರಿ, 160 ರೂಪಾಯಿ ಏನಾಗುತ್ತೆ ಅವನ ಪಾಲ, ಮೂರನೇ ವ್ಯಕ್ತಿಯ ಪಾಲು. ಒಂದು ಎರಡನೇ ವ್ಯಕ್ತಿ ಕೇಳಿದ್ರೆ 400, ಮೊದಲನೇ ವ್ಯಕ್ತಿ ಕೇಳಿದ್ರೆ 320. ಈಗ ಮೂರದು ಕೂಡಿಸಿದ್ರೆ 880 ಆಗುತ್ತೆ. ನೋಡಿ 880 ಆಗುತ್ತಲ್ಲ. 0 6 2 8 ಕೈಲ ಬಂತು 1 3 4 ನೆಕ್ಸ್ಟು 4 4 ಸಾರಿ ಕೈಲ ಬಂತು 1 ಬರಲ್ಲ. ಎಸ್ 3 4 7 1 8 880. ನೋಡ್ರಿ 4 6 8 ಕೈಲ ಬಂತು 1 ಬರುತ್ತೇನು? ಇಲ್ಲ. ಎಸ್ 3 4 7 1 8 880 ರೂಪಾಯಿ ಏನಾಗುತ್ತೆ ಒಟ್ಟು ಅಮೌಂಟ್ ಆಗುತ್ತೆ. ಕ್ಲಿಯರ್? ಎಸ್. ನೆಕ್ಸ್ಟ್ ಕ್ವಶನ್ 6. ಒಂದು ಮೌಲ್ಯಗಳ ಸೆಟ್ಟಿನ ಸರಾಸರಿ ಮತ್ತು ಪ್ರಮಾಣಿತ ವಿಚಲನವು ಕ್ರಮವಾಗಿ 25 ಮತ್ತು 5 ಆಗಿದೆ. ನೋಡ್ರಿ, ಒಂದು ಸೆಟ್ಟಿನ ಸರಾಸರಿ ಎಷ್ಟಿದೆ? 25. ಪ್ರಮಾಣಿತ ನೋಡ್ರಿ, ಪ್ರಮಾಣಿತ ವಿಚಲನ 5 ಇದೆ. ಹಾಗಾದ್ರೆ ಕ್ವಶನ್ ಏನ್ ಕೇಳಿದ್ರೆ ಮಾನಕ ವಿಚಲಕ ಎಷ್ಟಾಗುತ್ತೆ? ಮಾನಕ ವಿಚಲನ ಎಷ್ಟಾಗುತ್ತೆ ಗುಣಾಂಕ ಅಂತ ಕೇಳಿದ್ರೆ ಸಿಂಪಲ್. ಯಾವಾಗಲೂ ಮಾನಕ ವಿಚಲನ ಸರಾಸರಿ ಮತ್ತು ಪ್ರಮಾಣಿತ ವಿಚಲನದ ಮೈನಸ್ ಆಗುತ್ತೆ, ವ್ಯವಕಲನದಲ್ಲಿರುತ್ತೆ, ಅವುಗಳ ವ್ಯತ್ಯಾಸ ಇರುತ್ತೆ. ಹಾಗಾದ್ರೆ 25ರಲ್ಲಿ 5 ಎಷ್ಟಾಗುತ್ತೆ? 20 ಮಾನಕ ವಿಚಲನ ಆಗಿರುತ್ತೆ. ಸಿಂಪಲ್, ಇಷ್ಟೇ ಕ್ವಶನ್. ಎಷ್ಟು? 20 ಆಗುತ್ತೆ. ಆಯ್ಕೆಯಲ್ಲಿದ್ದೇನೆ 20. ಎಸ್, ಆಯ್ಕೆ 3 ಕರೆಕ್ಟ್ ಆಗಿರತಕ್ಕಂಥ ಉತ್ತರ. ಯಾವಾಗಲೂ ಮಾನಕ ವಿಚಲನೆ ಸರಾಸರಿ ಮತ್ತು ಪ್ರಮಾಣಿತ ವಿಚಲನದ ವ್ಯತ್ಯಾಸವೇ ಆಗಿರುತ್ತೆ. ಹಾಗಾದ್ರೆ ಇಲ್ಲಿ 25ರಲ್ಲಿ 5ಕ್ಕೆ ಮೈನಸ್ ಆದ್ರೆ ವ್ಯತ್ಯಾಸ ಎಷ್ಟಿದೆ? 20 ಇದೆಲ್ಲ. ಎಸ್, ದ ರೈಟ್ ಆನ್ಸರ್ 20 ಕರೆಕ್ಟ್ ಆಗಿರತಕ್ಕಂಥ ಉತ್ತರ. ಕ್ಲಿಯರ್? ಎಸ್. ಮುಂದಿನ ಕ್ವಶನ್ 7. 4 ಕಾರ್ಮಿಕರು 6 ದಿನಗಳಲ್ಲಿ 2250 ರೂಪಾಯಿಗಳನ್ನು ಗಳಿಸುತ್ತಾರೆ. ನೋಡ್ರಿ, ಅದೇ ಅನುಪಾತದಲ್ಲಿ 8 ಕಾರ್ಮಿಕರು 9 ದಿನಗಳಲ್ಲಿ ಎಷ್ಟು ಗಳಿಸುತ್ತಾರೆ? ನೋಡ್ರಿ, ಇದು ನಾನು ನಿಮಗೆ ಇದ್ರ ಬಗ್ಗೆ ತುಂಬಾ ಸಿಂಪಲ್ PhD ಅಂತೇಳಿ PhD ಡಿವೈಡೆಡ್ ಬೈ PhD ಈಸ್ ಈಕ್ವಲ್ ಟು ವರ್ಕ್ ಏನಾದರೂ ಕೊಟ್ಟರೆ ಈ ಒಂದು ವರ್ಕ್ ಡಿವೈಡೆಡ್ ಬೈ ಕೆಳಗಲು ವರ್ಕ್. ಚೈನ್ ಲಿಂಕ್ ಬೇಸ್ಡ್ ಕ್ವಶನ್. ಚೈನ್ ಬೇಸ್ಡ್ ಕ್ವಶನ್. ಪರ್ಸನ್ಸು ಅವರು ಡೇಸು ಇಲ್ಲಿ ಒಂದು ಕಂಡೀಷನ್ ಅಲ್ಲಿ, ನೆಕ್ಸ್ಟ್ ಅವರು ಏನು ವರ್ಕ್ ಕೊಟ್ಟಿರ್ತಾರೆ ಅಥವಾ ಏನು ಗಳಿಸಿರ್ತಾರೆ ಅಥವಾ ಏನು ಕೆಲಸ ಮಾಡಿರ್ತಾರೆ ಅದನ್ನ ಇಲ್ಲಿ ವರ್ಕ್ ಆಗಿ ಹಚ್ಕೊಳ್ಬೇಕು. ನೆಕ್ಸ್ಟ್ ಸೆಕೆಂಡ್ ಅಲ್ಲಿ ಬರುತ್ತೆ ಮತ್ತೆ ಪರ್ಸನ್ಸ್ ಅವರ್ಸ್ ಡೇಸ್. ಇಲ್ಲಿ 20 ಜನರು ದಿನಕ್ಕೆ 15 ಗಂಟೆಗಳಂತೆ 20 ದಿನದಲ್ಲಿ ಒಂದು ಕೆಲಸವನ್ನ ಮಾಡ್ತಾರೆ. ಆ ಒಂದು ಕೆಲಸ 200 ಗುಂಡಿಗಳನ್ನ ತೋಡ್ತಕ್ಕಂಥದ್ದು ಕೆಲಸ ಏನಾದ್ರೂ ಬಂದ್ರೆ ಇಲ್ಲಿ ಹಚ್ಕೊಳ್ಬೇಕು. ಅಥವಾ 200 ಮೀಟರ್ ಉದ್ದದ ರಸ್ತೆಯನ್ನ ನಿರ್ಮಾಣ ಮಾಡ್ತಾರೆ ಅಂದ್ರೆ ಇಲ್ಲಿ ಹಚ್ಕೊಳ್ಬೇಕು. 20,000 ರೂಪಾಯಿನ ಗಳಿಸ್ತಾರೆ ಅಂದ್ರೆ ಇಲ್ಲಿ ಹಚ್ಕೊಳ್ಬೇಕು. ಈಗ ಅದೇ ರೀತಿಯಾಗಿರ್ತಕ್ಕಂಥ ಕ್ವಶನ್ ಇಲ್ಲಿ ಕೊಟ್ಟಿದ್ದಾರೆ. 4 ಕಾರ್ಮಿಕರು, ಪರ್ಸನ್ಸ್ ಎಷ್ಟು? 4. ಹೌದಾ? ಇಂಟು ಇಲ್ಲಿ ಅವರ್ಸ್ ಕೊಟ್ಟಿಲ್ಲ, ಬಿಟ್ಬಿಡಿ, ದಿನ ಕೊಟ್ಟಿದ್ದಾರೆ. 6 ದಿನಗಳಲ್ಲಿ ಎಷ್ಟು ದುಡಿತಾರಂತೆ? 2250. ನೋಡ್ರಿ, ಅವ್ರದ್ದು ಇಲ್ಲಿ ಹಚ್ಕೊಳ್ಬೇಕೀಗ. ಇಲ್ಲಿ ಬಂತಲ್ಲ 2250 ರೂಪಾಯಿ ದುಡಿತಾರೆ. ಹೌದಾ? ನೆಕ್ಸ್ಟ್ ಇದು ಒಂದು ಸ್ಟೇಟ್ಮೆಂಟ್ ಮುಗೀತು. ಸೆಕೆಂಡ್ ಸ್ಟೇಟ್ಮೆಂಟಿಗೆ ಬರ್ತೀನಿ ನಾನು. ಅದೇ ಅನುಪಾತದಲ್ಲಿ 8 ಕಾರ್ಮಿಕರು, ಪರ್ಸನ್ಸ್ ಎಷ್ಟು? 8 ಕಾರ್ಮಿಕರು ಎಷ್ಟು ದಿನದಲ್ಲಿ? 9 ದಿನದಲ್ಲಿ ಎಷ್ಟು ಗಳಿಸ್ತಾರೆ? ನೋಡ್ರಿ, ಸೇಮ್ ರೇಷಿಯೋ. 4 ಜನರು 6 ದಿನದಲ್ಲಿ 2250 ರೂಪಾಯಿ ಗಳಿಸಿದ್ರೆ 8 ಜನರು 9 ದಿನದಲ್ಲಿ ಅದೇ ಅನುಪಾತದಲ್ಲಿ ಎಷ್ಟು ಗಳಿಸ್ತಾರೆ? ಇಷ್ಟು ಹಚ್ಕೊಂಡ್ಬಿಟ್ರೆ ಮುಗಿದ ಹೋಯ್ತು. ಸಿಂಪಲ್. ಈಗ 4 1 4 2 ಹೌದಾ? 2 1 2 3 ನೆಕ್ಸ್ಟ್ 3 1 3 3 ಏನೇನು ಉಳಿಲಿಲ್ಲ. ಇಲ್ಲಿ ಕೆಳಗಡೆ ಅಷ್ಟೇ 3 ಉಳಿತು. ಇದೇನು ನಮಗೆ ಗೊತ್ತಿಲ್ಲ, ಎಕ್ಸ್. ಹೌದಾ? ಈಗ ಇಲ್ಲಿ ಏನು ಉಳಿದಿಲ್ಲ ನೋಡ್ರಿ. ಇವಾಗ ಕ್ರಾಸ್ ಮಲ್ಟಿಪಲ್, ಇದಕ್ಕೆ ಈ ಕಡೆ ಗುಣಾಕಾರ ಮಾಡಬೇಕು. ಎಕ್ಸ್ ಇಂಟು ಇಲ್ಲಿ ಏನಿಲ್ಲ, ಎಕ್ಸ್ ಇಂಟು 1 ಎಕ್ಸ್ ಇಸ್ ಈಕ್ವಲ್ ಟು, ಈಗ 3ಕ್ಕೆ ಇದಕ್ಕೆ ಗುಣಾಕಾರ ಮಾಡಬೇಕು. ಕ್ರಾಸ್ ಮಲ್ಟಿಪಲ್ ಭಿನ್ನ ರಾಶಿಯಲ್ಲಿ ಇಸ್ ಈಕ್ವಲ್ ಟು ಅದ. ಹಾಗಾದ್ರೆ 3ಕ್ಕೆ 2250ಕ್ಕೆ ಗುಣಾಕಾರ ಮಾಡಿದ್ರೆ ಎಷ್ಟಾಗುತ್ತೆ? 2250ಕ್ಕೆ 3ರಿಂದ ಗುಣಾಕಾರ ಮಾಡಿದ್ರೆ ಎಕ್ಸ್ ವ್ಯಾಲ್ಯೂ ಸಿಗುತ್ತೆ. ಅಂದ್ರೆ ಎಷ್ಟು ಗಳಿಸ್ತಾರೆ ಅಂತಕ್ಕಂಥ ಸಿಗುತ್ತೆ. 3 0 0, 3 ಇಲ್ಲಿ 15ಕ್ಕೆ 5 ಕೈಲ ಬಂತು 1, 3 2 6 1 7, ನೆಕ್ಸ್ಟ್ 3 2 6 6750 ರೂಪಾಯಿಗಳನ್ನು ಗಳಿಸ್ತಾರೆ. ಸಿಂಪಲ್, ಮುಗಿದವಾಯ್ತು. ಎಷ್ಟು? 6750. ಆಯ್ಕೆ 2 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ನೋಡ್ರಿ, ಇಷ್ಟು ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ಗಳನ್ನ ಟೈಮ್ ಅಂಡ್ ವರ್ಕ್ ಅಲ್ಲಿ ಕೂಡ ಕೇಳ್ತಾ ಇದ್ದಾರೆ. ಕ್ಲಿಯರ್? ಅರ್ಥ ಆಯ್ತು? ಎಸ್. ಮುಂದಿನ ಕ್ವಶನ್ 8. ಒಬ್ಬ ವಿದ್ಯಾರ್ಥಿಯು ತನ್ನ ವಿದ್ಯಾರ್ಥಿ ವೇತನದ ಹಣವನ್ನ ಒಂದು ಬ್ಯಾಂಕಿನಲ್ಲಿ ಠೇವಣಿಯಾಗಿ ಇಡ್ತಾನೆ. ತನಗೇನು ಸ್ಕಾಲರ್ಶಿಪ್ ಬಂದಿತ್ತು ಅದನ್ನ ಒಂದು ಡಿಪಾಸಿಟ್ ಮಾಡಿ ಇಡ್ತಾನೆ. ಅದಕ್ಕೆ ಅವನು ಹಣದಲ್ಲಿ
ಆ ಹಣವು 6 ವರ್ಷಗಳಲ್ಲಿ 860 ಆಗುತ್ತಂತೆ. ನೋಡ್ರಿ, 6 ವರ್ಷಗಳಲ್ಲಿ ಎಷ್ಟಾಗುತ್ತಂತೆ? 860 ರೂಪಾಯಿ ಆಗುತ್ತೆ. ಅಂದ್ರೆ ಇದರಲ್ಲಿ ಅಸಲು ಮತ್ತು ಬಡ್ಡಿ ಎರಡು ಅದ. 6 ವರ್ಷಕ್ಕೆ ಬಡ್ಡಿ ಮತ್ತು ಅವನ ಅಸಲು ಎರಡು ಸೇರಿಸಿ ಎಷ್ಟಾಗುತ್ತೆ? 860 ಆಗುತ್ತೆ. 8 ವರ್ಷಗಳಲ್ಲಿ 980 ಆಗುತ್ತೆ. ನೋಡ್ರಿ, 8 ವರ್ಷಗಳಲ್ಲಿ ಎಷ್ಟಾಗುತ್ತಂತೆ? 980 ರೂಪಾಯಿ ಆಗುತ್ತೆ. ಹೌದಾ? ಇದರಲ್ಲಿ ಕೂಡ 8 ವರ್ಷದ ಇಂಟ್ರೆಸ್ಟ್ ಅದ ಮತ್ತು ಅಸಲು ಅದ. ಇದರಲ್ಲಿ ಅಸಲು ಅದ, ಇದರಲ್ಲಿ ಕೂಡ ಅಸಲು ಅದ. ಬಟ್ ಇದರಲ್ಲಿ 6 ವರ್ಷದ ಇಂಟ್ರೆಸ್ಟ್ ಅದ, ಇದರಲ್ಲಿ 8 ವರ್ಷದ ಇಂಟ್ರೆಸ್ಟ್ ಅದ. ಮೈನಸ್ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ? 2 ವರ್ಷದ ಇಂಟ್ರೆಸ್ಟ್ ಸಿಗುತ್ತೆ. ನೋಡ್ರಿ, ಎಷ್ಟು ಆಗುತ್ತೆ? 0, 8ರಲ್ಲಿ 6 ಹೋದ್ರೆ 2, 9ರಲ್ಲಿ 8 ಹೋದ್ರೆ 1. ಇದು 2 ವರ್ಷದ ಇಂಟ್ರೆಸ್ಟು, 2 ವರ್ಷದ ಸಿಂಪಲ್ ಇಂಟ್ರೆಸ್ಟ್ ಸಿಕ್ತು ನಮಗೆ. ಹೌದು ತಾನೆ? ಕ್ಲಿಯರ್ ಆಯ್ತು ಇದು? ನೋಡ್ರಿ, 6 ವರ್ಷದಲ್ಲಿ 860 ರೂಪಾಯಿ ಆಯ್ತು. ಇದರಲ್ಲಿ ಇಂಟ್ರೆಸ್ಟ್ ಮತ್ತು 6 ವರ್ಷದ ಬಡ್ಡಿ ಅದ. 8 ವರ್ಷದ ಮೊತ್ತ ಗೊತ್ತಾಯ್ತು. ಇದರಲ್ಲಿ ಕೂಡ ಅಸಲು ಅದ ಮತ್ತು 8 ವರ್ಷದ ಬಡ್ಡಿ ಕೂಡ ಅದ. ಹಾಗಾದ್ರೆ ಇದರಲ್ಲಿ ಇದನ್ನ ಮೈನಸ್ ಮಾಡಿದ್ರೆ ನಮಗೆ 2 ವರ್ಷದ ಬಡ್ಡಿ ಸಿಗುತ್ತೆ, ಸಿಂಪಲ್ ಇಂಟ್ರೆಸ್ಟ್ ಸಿಗುತ್ತೆ. 2 ವರ್ಷದ್ದು 120 ಆದ್ರೆ 1 ವರ್ಷಕ್ಕೆ ಎಷ್ಟಾಗುತ್ತೆ? 1 ವರ್ಷಕ್ಕೆ ಎಷ್ಟಾಗುತ್ತೆ? 2 6 12 1 ವರ್ಷಕ್ಕೆ 60 ರೂಪಾಯಿ ಆಗುತ್ತೆ. ಇದೇನಿದು? ಸಿಂಪಲ್ ಇಂಟ್ರೆಸ್ಟ್. 1 ವರ್ಷಕ್ಕೆ 60 ರೂಪಾಯಿ ಆಗುತ್ತೆ, ಸಿಂಪಲ್ ಇಂಟ್ರೆಸ್ಟ್. ಹೌದು ತಾನೆ? ಕ್ಲಿಯರ್ ಆಯ್ತಾ? 1 ವರ್ಷಕ್ಕೆ ಎಷ್ಟಾಯ್ತು? ಈಗ 60 ರೂಪಾಯಿ ಇಂಟ್ರೆಸ್ಟ್ ಆಯ್ತು. ಮುಂದೆ ನೋಡ್ರಿ, ಆದರೆ ವಿದ್ಯಾರ್ಥಿ ವೇತನದ ಮೊತ್ತವನ್ನ ಕಂಡುಹಿಡಿಯಿರಿ. ಹಾಗಾದ್ರೆ ಅಸಲನ್ನ ಕಂಡುಹಿಡಿಬೇಕಂತೆ. ವಿದ್ಯಾರ್ಥಿ ವೇತನ ಸ್ಕಾಲರ್ಶಿಪ್ ಎಷ್ಟು ಕಂಡುಹಿಡಿಬೇಕು? ಆ ಸ್ಕಾಲರ್ಶಿಪ್ ಎಷ್ಟಿತ್ತು ಅಷ್ಟು ಒಯ್ದು ಅವನು ಏನ್ ಮಾಡಿದಾನೆ? ಎಲ್ಲವನ್ನು ಒಯ್ದು ಅವನು ಬ್ಯಾಂಕಲ್ಲಿ ಠೇವಣಿ ಇಟ್ಟಿದ್ದಾನೆ. 6 ವರ್ಷಕ್ಕೆ ಇಷ್ಟು ಅಸಲು ಮತ್ತು ಬಡ್ಡಿ ಆಗುತ್ತೆ. 8 ವರ್ಷಕ್ಕೆ 980 ಅಸಲು ಮತ್ತು ಬಡ್ಡಿ ಆಗುತ್ತೆ. ಹಾಗಾದ್ರೆ ಅವನಿರ್ತಕ್ಕಂಥ ಅಸಲು ಅಥವಾ ಅವನ ಸ್ಕಾಲರ್ಶಿಪ್ ಎಷ್ಟು ಅಂತ ಕ್ವಶನ್ ಕೇಳಿದ್ರೆ ಸಿಂಪಲ್. ಈಗ ಇದನ್ನಾದ್ರೂ ತೆಗೆದುಕೊಳ್ಬಹುದು. ಈಗ ಗೊತ್ತಾಯ್ತು ನಮ್ಗೆ 2 ವರ್ಷಕ್ಕೆ 120 ರೂಪಾಯಿ ಇಂಟ್ರೆಸ್ಟ್ ಆಯ್ತು, 1 ವರ್ಷಕ್ಕೆ 60 ರೂಪಾಯಿ ಆಯ್ತು. ಈಗ ನಾನು 8 ವರ್ಷದ್ದದ 8 ವರ್ಷದ ನಮಗೆ ಇಂಟ್ರೆಸ್ಟ್ ಮತ್ತು ಅಸಲು ಗೊತ್ತು. ಹಾಗಾದ್ರೆ 1 ವರ್ಷಕ್ಕೆ 60 ರೂಪಾಯಿ ಆದ್ರೆ 8 ವರ್ಷಕ್ಕೆ ಎಷ್ಟು ರೂಪಾಯಿ ಆಗುತ್ತೆ ಇಂಟ್ರೆಸ್ಟ್? 8 6 48 ರೂಪಾಯಿ. 48 480 ರೂಪಾಯಿ ಇಂಟ್ರೆಸ್ಟ್ ಆಯ್ತು. ನಾನು ಇದಕ್ಕೆ ಮಾಡ್ತಾ ಇದ್ದೀನಿ 8 ವರ್ಷಕ್ಕೆ. ನೋಡ್ರಿ, 1 ವರ್ಷಕ್ಕೆ 60 ರೂಪಾಯಿ ಆದ್ರೆ 8 ವರ್ಷಕ್ಕೆ 480 ರೂಪಾಯಿ ಇಂಟ್ರೆಸ್ಟ್ ಆಯ್ತು. ಹೌದು ತಾನೆ? 480 ರೂಪಾಯಿ ಇಂಟ್ರೆಸ್ಟ್ ಆಯ್ತು. ಈಗ ಇಲ್ಲಿ 980 ರೂಪಾಯಿ ಇದೆ. ಇದರಲ್ಲಿ ಏನಿದೆ ಅಂತ ಹೇಳಿ ನಾನು ಇಂಟ್ರೆಸ್ಟ್ ಐತಿ, 8 ವರ್ಷದ ಇಂಟ್ರೆಸ್ಟ್ ಐತಿ ಮತ್ತು ಅಸಲು ಅದ. ಹಾಗಾದ್ರೆ ಇದರಲ್ಲಿ 8 ವರ್ಷದ ಇಂಟ್ರೆಸ್ಟ್ ನ ಮೈನಸ್ ಮಾಡಿಬಿಟ್ರೆ ಉಳಿದಿರ್ತಕ್ಕಂಥದ್ದು ಏನು? ಅಸಲು ತಾನೆ. ಹಾಗಾದ್ರೆ ಇಲ್ಲಿ ನೋಡ್ರಿ, 980 ರೂಪಾಯಿ ಇದೆ. 900 ಇಲ್ಲಿ ಇಟ್ಕೊಳ್ತೀನಿ, 980 ರೂಪಾಯಿ ಇದೆ. ಹೌದಾ? ಇದು 8 ವರ್ಷದ ಇಂಟ್ರೆಸ್ಟ್ ಮತ್ತು ಅಸಲು. ಅದರಲ್ಲಿ 8 ವರ್ಷದ ಇಂಟ್ರೆಸ್ಟ್ 480 ರೂಪಾಯಿನ ಮೈನಸ್ ಮಾಡಿಬಿಟ್ರೆ ಉಳಿದಿರ್ತಕ್ಕಂಥದ್ದು ಅಸಲು, ಅದೇ ಸ್ಕಾಲರ್ಶಿಪ್ ಆಗುತ್ತೆ. 980ರಲ್ಲಿ 480 500 ರೂಪಾಯಿ ಉಳಿತಾ? ಎಸ್, ಈ 500 ರೂಪಾಯಿ ಏನಾಗುತ್ತೆ? ಇದು ಸ್ಕಾಲರ್ಶಿಪ್ ಒಂದು. ದ ರೈಟ್ ಆನ್ಸರ್ 500. ಹೌದಾ? ಎಸ್, ನಾವಿಲ್ಲ ಇದಕ್ಕೆ ಮಾಡ್ತೀವಿ ಸರ್, ಮಾಡ್ಬೋದು, ಇದಕ್ಕೂ ಕೂಡ ಮಾಡ್ಬೋದು. ಈಗಿಲ್ಲೇ ಇದು 6 ವರ್ಷದ್ದು. ಹಾಗಾದ್ರೆ 1 ವರ್ಷಕ್ಕೆ 60 ರೂಪಾಯಿ ಆದ್ರೆ 6 ವರ್ಷಕ್ಕೆ ಎಷ್ಟಾಗುತ್ತೆ? 6 ವರ್ಷಕ್ಕೆ ಎಷ್ಟಾಗುತ್ತೆ? 6 6 36 360 ರೂಪಾಯಿ ಆಗುತ್ತೆ. ಇದು 8 ವರ್ಷಕ್ಕೆ ಮಾಡಿದಾಗಿದ್ದು 360 ರೂಪಾಯಿ ಇಂಟ್ರೆಸ್ಟ್ ಆಯ್ತು. ಈ 660ರಲ್ಲಿ ಇಂಟ್ರೆಸ್ಟ್ ಮತ್ತು ಅಸಲು ಐತೆ ಅಂತ ಹೇಳಿದೆ ನಾನು. ಹಾಗಾದ್ರೆ ಇದರಲ್ಲಿ 6 ವರ್ಷದ ಇಂಟ್ರೆಸ್ಟ್ ಅನ್ನ ಮೈನಸ್ ಮಾಡಿದ್ರೆ ಉಳಿದಿರ್ತಕ್ಕಂಥದ್ದು ಅಸಲು ತಾನೆ. ಹಾಗಾದ್ರೆ 860ರಲ್ಲಿ ಮೈನಸ್ 360 ಬಡ್ಡಿಯನ್ನ ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ ನೋಡ್ರಿ? 860ರಲ್ಲಿ 360 500 ರೂಪಾಯಿ ಬಂತ. ಇದೇನು? ಅಸಲು. ನೋಡ್ರಿ, ಇವುದಾದ್ರೂ ಮಾಡ್ಕೊಳ್ಬಹುದು, ಇದನ್ನಾದ್ರೂ ಮಾಡ್ಕೊಳ್ಬಹುದು. ಕ್ಲಿಯರ್ ಆಯ್ತು? ಎಸ್, ಇಷ್ಟು ಈಸಿಯಾಗಿ ನಾವು ಲೆಕ್ಕಗಳನ್ನ ಬಿಡಿಸ್ಕೊಳ್ಬಹುದು. ಮುಂದಿನ ಕ್ವಶನ್ 9. ಪಿ, ಕ್ಯೂ ಮತ್ತು ಆರ್ ಅನುಕ್ರಮವಾಗಿ 1,05,000, 1,65,000 ಮತ್ತು 2,05,000 ರೂಪಾಯಿ ಹೂಡಿಕೆ ಮಾಡುವುದರ ಮೂಲಕ ಒಂದು ವ್ಯವಹಾರವನ್ನು ಪ್ರಾರಂಭಿಸುತ್ತಾರೆ. ನೋಡ್ರಿ, ಪಿ ಅಂತಕ್ಕಂಥವ್ನು 1,05,000 ಹಾಕಿದ್ದಾನೆ, ಕ್ಯೂ ಅಂತಕ್ಕಂಥ 1,65,000 ಹಾಕಿದ್ದಾನೆ, ಆರ್ ಅಂತಕ್ಕಂಥ 2,05,000 ರೂಪಾಯಿ ಹಾಕಿದ್ದಾನೆ. ಇವರೆಲ್ಲರೂ ಕೂಡಿಕೊಂಡು ಈ ಅಮೌಂಟ್ ಅನ್ನ ಒಂದು ಕಡೆಗೆ ಹಾಕಿ ಅದನ್ನು ಒಂದು ಬಿಸ್ನೆಸ್ ಪ್ರಾರಂಭ ಮಾಡ್ತಾರೆ. ಹಾಗಾದ್ರೆ ಇದನ್ನೇನು ಹಚ್ಕೊಳ್ಬೇಕು ನಾವು? ಅವ್ರು ಹೂಡಿರ್ತಕ್ಕಂಥ ಬಂಡವಾಳದ ರೇಷಿಯೋ ನಾವು ಕಂಡುಹಿಡ್ಕೊಳ್ಬೇಕು. ಹಾಗಾದ್ರೆ ನೇಮ್ ಮಾಡ್ಕೊಳ್ಬೇಕು, ಮೊದಲು ಇದನ್ನ ಕನಿಷ್ಠ ರೂಪ ಹಚ್ಕೊಳ್ಬೇಕು. ಒಂದು ರೇಷಿಯೋ ಸಿಗುತ್ತಲ್ಲ, ಎಸ್, ಅದನ್ನ ಏನ್ ಮಾಡ್ಕೊಳ್ಬೇಕು? ಕನಿಷ್ಠ ರೂಪದಲ್ಲಿ ಹಚ್ಕೊಳ್ಬೇಕು. ಕನಿಷ್ಠ ರೂಪ ಮಾಡ್ಕೊಳ್ಬೇಕಂದ್ರೆ ಕ್ಯಾನ್ಸಲ್ ಮಾಡಬೇಕು. ಇಲ್ಲಿ 3 0 ಕ್ಯಾನ್ಸಲ್, ಇದರಲ್ಲಿ 3 0 ಕ್ಯಾನ್ಸಲ್, ಇದರಲ್ಲಿ 3 0 ಕ್ಯಾನ್ಸಲ್. ಕ್ಲಿಯರ್? 5 ಮೇಲೆ ಇದು ಹೋಗುತ್ತೆ, ಇದು ಹೋಗುತ್ತೆ, ಇದು ಹೋಗುತ್ತೆ. 5 2 10, ನೆಕ್ಸ್ಟ್ 5 1 5, ಇದು ಹೋಯ್ತು. ನೆಕ್ಸ್ಟ್
5 3 15 1 ಉಳಿತೆ ಮತ್ತೆ 15 ಆಗುತ್ತೆ 5 3 15 ಇದು ಹೋಯ್ತು. ನೆಕ್ಸ್ಟ್ 5 4 20 ಮತ್ತೆ 5 ಉಳಿತು 5 1 5 ಮುಗಿದ ಹೋಯ್ತು. 21:33:41 ಇದು ಮತ್ತೆ ಕನಿಷ್ಠ ಮಾಡಲಿಕ್ಕೆ ಬರಲ್ಲ, ಬಿಟ್ಬಿಡಾಯ್ತು, ಮುಗಿತು. ಕ್ಲಿಯರ್ ಆಯ್ತದು. ಈಗ ಪಿ ಇದು 21ರಷ್ಟು, ಕ್ಯೂದು 31ರಷ್ಟು, ಆರ್ದು 41ರಷ್ಟು ನಾವು ಅವ್ರು ಬಂದಿರತಕ್ಕಂಥ ಆದಾಯವನ್ನು ಆ ಒಂದು ಅನುಪಾತದಲ್ಲಿ ನಾವು ಹಂಚಬೇಕಾಗುತ್ತೆ. ಎಸ್, ಮುಂದೆ ಏನು ಕೇಳಿದ್ದಾರೆ? ಎಸ್, ಒಂದು ವ್ಯವಹಾರವನ್ನು ಪ್ರಾರಂಭಿಸಿದ್ದಾರೆ. 71,250 ರೂಪಾಯಿ ಒಟ್ಟು ಲಾಭದಲ್ಲಿ ಕ್ಯೂನ ಪಾಲೆಷ್ಟು? ಲಾಭ ಎಷ್ಟು ಬಂದಿದೆ? 71,250 ರೂಪಾಯಿ ಲಾಭ ಬಂದದ. 250 ರೂಪಾಯಿ ಲಾಭ ಬಂದದ. ಹಾಗಾದ್ರೆ ಕ್ಯೂಗೆ ಎಷ್ಟು ಬರುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ. ಕ್ಯೂನ ಪಾಲೆಷ್ಟು? ಹಾಗಾದ್ರೆ ಈ ಬಂದಿರತಕ್ಕಂಥ ಒಟ್ಟು ಲಾಭ ಈ 3 ತಾನೆ. ಹಾಗಾದ್ರೆ ಈ 3 ಆಗಿರೋದ್ರಿಂದ ಆ 3 ಒಟ್ಟು ರೇಷಿಯೋ ಏನಿದೆಲ್ಲ ಆ ರೇಷಿಯೋದಿಂದ ಇದಕ್ಕೆ ನಾವು ಡಿವೈಡ್ ಮಾಡಿದ್ರೆ ಒಂದು ರೇಷಿಯೋ ಈಕ್ವಲ್ ಟು ನಮಗೆ ವ್ಯಾಲ್ಯೂ ಸಿಗುತ್ತೆ. ಹಾಗಾದ್ರೆ ಒಟ್ಟು ರೇಷಿಯೋ ಎಷ್ಟಾಗುತ್ತೆ ನೋಡ್ರಿ? 20 50 51 40 90 91 92 95 ಆಗುತ್ತೆ. ಎಷ್ಟಾಯ್ತು? 95 ಆಯ್ತು. ಈ 95ರಿಂದ ಇದಕ್ಕೆ ನಾವು ಡಿವೈಡ್ ಮಾಡಬೇಕು. ಹೌದಾ? 95ರಿಂದ ಡಿವೈಡ್ ಮಾಡಬೇಕು. ಎಸ್, ಈಗ 5ರ ಮೇಲೆ 2 ಹೋಗ್ತಾವಲ್ಲ. ಎಸ್, 5 1 5 4 ಉಳಿಯುತ್ತೆ 45 ಆಗುತ್ತೆ. 5 9 45 5ರ ಮಗ್ಗೆಲ್ಲಿ ಹೋಯ್ತು. ನೆಕ್ಸ್ಟು 5 1 5 2 ಉಳಿಯುತ್ತೆ 21 ಆಗುತ್ತೆ. 5 4 20 1 ಉಳಿಯುತ್ತೆ 12 ಆಗುತ್ತೆ. 5 2 10 2 ಉಳಿಯುತ್ತೆ 25 ಆಗುತ್ತೆ. 5 5 25 ಮುಂದೊಂದು 0, ಇದು ಕೂಡ ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ ಉಳಿದಿರ್ತಕ್ಕಂಥದ್ದು ಈಗ 14,250ಕ್ಕೆ 19ರಿಂದ ನೇರವಾಗಿ ಡಿವೈಡ್ ಮಾಡಬೇಕು. ಯಾಕಂತಂದ್ರೆ ಇದು 19 ಇಲ್ಲ ಅವಿಭಾಜ್ಯ ಸಂಖ್ಯೆ ಅದ. ಈಗ ನೇರವಾಗಿ ನಾನೇನು ಮಾಡ್ಬಿಡ್ತೀನಿ? ಡಿವೈಡ್ ಮಾಡ್ತೀನಿ. 14,250ಕ್ಕೆ 19ರಿಂದ ಡಿವೈಡ್ ಮಾಡ್ತೀನಿ. 19ರಲ್ಲಿ 14 ಇಲ್ಲ. ಈಗ 3 ತೆಗೆದುಕೊಳ್ತೀವಿ ನಾವು. 19ರ ಬಗ್ಗೆ 142 ಅಂತಂದಾಗ 19 7 7 9 63ಕ್ಕೆ 3 ಕೈಲ ಬಂತು 6. 7 1 7 7 1 6 13 7 6 ಎಷ್ಟು? 13. ಇವಾಗ ಮೈನಸ್ ಮಾಡ್ರಿ. 12ರಲ್ಲಿ 3 ಹೋದ್ರೆ 9 ಕೈಲ ಬಂತು 1. 4ರಲ್ಲಿ 4 ಹೋದ್ರೆ 0. 1ರಲ್ಲಿ 1 ಹೋದ್ರೆ 0, 9 ಉಳಿತು. ನೆಕ್ಸ್ಟ್ ಎಷ್ಟು ಇಳಿಸ್ಕೊಂಡು ನಾವು? 5 ಇಳಿಸ್ಕೊಂಡು 95 ಆಯಿತು. ಆಯ್ತಾ? ನೆಕ್ಸ್ಟ್ 19ರ ಬಗ್ಗೆ 90 19 95 ಮುಗೀತು. ಈಗ 95 0. ಹಾಗಾದ್ರೆ ಉತ್ತರ 75 ಅಲ್ಲ, ಇಲ್ಲೊಂದು 0 ಉಳಿದದ. ಇಳಿಸುವಂತ ತಕ್ಷಣ ಈ 0 ಹೋಗಲಿಲ್ಲ ಅಂದ್ರೆ ನೇರವಾಗಿ ಈ 0 ಇಲ್ಲಿ ಹೆಚ್ಕೊಂಡ್ಬಿಡ್ಬೇಕು. ಹಾಗಾದ್ರೆ ಒಂದು ವ್ಯಾಲ್ಯೂ ಇಸ್ ಈಕ್ವಲ್ ಟು, ಒಂದು ರೇಷಿಯೋ ಈಕ್ವಲ್ ಟು 750. ರೈಟ್ ಆನ್ಸರ್. ಒಂದು ರೇಷಿಯೋ ಈಕ್ವಲ್ ಟು ಎಷ್ಟಾಯ್ತು? ಈಗ 750 ಆಯ್ತು. ಎಸ್, ಕ್ವಶನ್ ಈಗ ಕ್ಯೂದು ಎಷ್ಟು? 33 ಇತ್ತಾನೆ. ಹಾಗಾದ್ರೆ 750ಕ್ಕೆ 33ಕ್ಕೆ ಗುಣಾಕಾರ ಮಾಡಿದ್ರೆ ಕ್ಯೂದು ವ್ಯಾಲ್ಯೂ ಸಿಗುತ್ತೆ. ಕ್ಯೂನ ಲಾಭಾಂಶ ಸಿಗುತ್ತೆ. ಈ 750ರಿಂದ 21ಕ್ಕೆ ಗುಣಾಕಾರ ಮಾಡಿದ್ರೆ ಪಿನ ಲಾಭ ಸಿಗುತ್ತೆ. ಈ 750ಕ್ಕೆ ಈ 41ಕ್ಕೆ ಗುಣಾಕಾರ ಮಾಡಿದ್ರೆ ಆರ್ನ ವ್ಯಾಲ್ಯೂ ಸಿಗುತ್ತೆ. ಆರ್ನ ಆದಾಯ ಸಿಗುತ್ತೆ. ಆರ್ನ ಪಾಲು ಸಿಗುತ್ತೆ, ಆದಾಯದ ಪಾಲು. ಎಸ್, ಇದು ಇಲ್ಲಿ ಬಂದಿರತಕ್ಕಂಥ ಇದೇ ರೀತಿಯಾಗಿರ್ತಕ್ಕಂಥ ಕ್ವಶನ್ 3 ಕ್ವಶನ್ ಅನ್ನ ಕೇಳಿದ್ದಾರೆ. ಈಗಲೇ ಒಂದು ಕ್ವಶನ್ ಸಾಲ್ವ್ ಮಾಡಿದ್ದೀನಿ. ಪಿ ಎಷ್ಟು ಇದೆ ನೋಡ್ರಿ? ಪಿ ರೇಷಿಯೋ ಎಷ್ಟದ? 21 ಅದ. 21 ಇಂಟು 750 ಎಷ್ಟಾಗುತ್ತೆ? ಅದೇ ರೀತಿಯಾಗಿ ಕ್ಯೂದು ಎಷ್ಟಿದೆ ರೇಷಿಯೋ? 33 ಅದ. 33 ಇಂಟು 750 ರೇಷಿಯೋ ಎಷ್ಟಾಗುತ್ತೆ? ಗುಣಾಕಾರ ಮಾಡಿದ್ರೆ ಲಾಭಾಂಶ ಸಿಗುತ್ತೆ ಒಂದು. ನೆಕ್ಸ್ಟ್ ಅದೇ ರೀತಿಯಾಗಿ ಆರ್ದ ರೇಷಿಯೋ ಎಷ್ಟದ? 41 ಅದ. ಹೌದಾ? ಇಂಟು 750 ಗುಣಾಕಾರ ಮಾಡಿದ್ರೆ ಇವನು ಲಾಭಾಂಶ ಸಿಗುತ್ತೆ. ಗುಣಾಕಾರ ಮಾಡೋಣ. ಎಸ್, ಸಂಕ್ಷಿಪ್ತವಾಗಿ ಇಲ್ಲೇ ಮಾಡ್ತಾ ಹೋಗ್ತೀನಿ ನಾನು. ಈ 0 ಇರಲಿ, ಕೊನೆಗೆ ಅದೇ ಲಾಸ್ಟ್ ಉತ್ತರದಲ್ಲಿ 0 ಹಚ್ತೀನಿ. 1 5 5 1 7 7 ಪ್ಲಸ್ ನೆಕ್ಸ್ಟು 2 5 10 ಕೈಲ ಬಂತು 1. 2 7 14 1 15. ಹೌದು ತಾನೆ? 5 7 5 1 ಈ 0 ಬಿಟ್ಟಿದಲ್ಲ. ಎಸ್, ಆ 0 ಹಾಗಾದ್ರೆ 15,750. 15,750 ಪಿನ ಪಾಲಾಯ್ತು ನೋಡ್ರಿ. 71,250ರಲ್ಲಿ 15,750 ಪಿಗೆ ಲಾಭ ಬಂತು. ನೆಕ್ಸ್ಟ್ ಕ್ಯೂದು ಎಷ್ಟು ಬರುತ್ತೆ? ಕ್ಯೂದು ಎಷ್ಟಿದೆ ನೋಡ್ರಿ? ಈ 0 ಆಮೇಲೆ ಹೆಚ್ಕೊಳ್ತೀನಿ. 3 5 15ಕ್ಕೆ 5 ಕೈಲ ಬಂತು 1. 3 7 21 1 22 ಪ್ಲಸ್ ನೆಕ್ಸ್ಟ್ ಅದೇ ಥರನಾಗಿ ಮತ್ತೆ 5
2 2 ಬರುತ್ತೆ. ನೆಕ್ಸ್ಟ್ ಕೂಡಿಸಿದ್ರೆ ಎಷ್ಟಾಗುತ್ತೆ 5 7 4 2 ಇಲ್ಲೊಂದು 0 ಬಿಡು ಎಸ್ ಇದೆಷ್ಟಾಗುತ್ತೆ 24,750 ಆಗುತ್ತೆ. ಇವ್ರಿಗೆ ಎಷ್ಟಾಗುತ್ತೆ 24,750 ಕ್ಯೂನ ಪಾಲಾಗುತ್ತೆ. ಎಸ್ ಕ್ವಶನ್ ಕೇಳಿದ್ದಿದ್ದನ ಈಗ ಆಯ್ಕೆಗಳನ್ನು ನೋಡ್ಕೊಳ್ಬೇಕು. 24,750 ಐತೇನು 16,500 ಒಂದೇ ಆಯ್ಕೆ ಅದ ಅದಲ್ಲ ಉತ್ತರ. ಆಮೇಲೆ 20,500 ಅದ ಅದು ಕೂಡ ಆಯ್ಕೆ ಅಲ್ಲ. ಎಸ್ 10,500 ಅದ ಅದು ಕೂಡ ಅಲ್ಲ. ಹಾಗಾದ್ರೆ ಇದು 3 ಅಲ್ಲ ಅಂದಮೇಲೆ ಮೇಲಿನ ಯಾವುದು ಅಲ್ಲ ರೈಟ್ ಆನ್ಸರ್ ಆಗುತ್ತೆ. ದ ರೈಟ್ ಆನ್ಸರ್ ಇರ್ತಕ್ಕಂಥದ್ದು 24,750 ಆಯ್ಕೆಗಳಲ್ಲಿ ಇಲ್ಲ. ಹಾಗಾದ್ರೆ ಮೇಲಿನ ಯಾವುದಲ್ಲ ಉತ್ತರ ಆಗುತ್ತೆ. ನೆಕ್ಸ್ಟ್ ಇದು ನೋಡ್ರಿ, ಇದಕ್ಕೆ ಎಷ್ಟು ಬರುತ್ತೆ, ಆರ್ಗೆ ಎಷ್ಟು ಬರುತ್ತೆ. ನಾನೀಗ ಈ 0 ಆಮೇಲೆ ಹಚ್ಕೊಳ್ತೀನಿ. 1 5 5 1 7 7 ಪ್ಲಸ್ ಈಗ ನೆಕ್ಸ್ಟ್ 4 4 5 20ಕ್ಕೆ 0 ಕೈಲೆ ಬಂತು 2 4 7 28 2 30 5 7 0 3 ಮುಂದೆ ಒಂದು 0 ಈ 0 30,750 ಆರ್ನ ಪಾಲಾಯಿತು. 30,750 ಆರ್ನ ಪಾಲಾಯಿತು. ನೋಡ್ರಿ ಇಷ್ಟು ಲೆಕ್ಕಗಳನ್ನು ಮಾಡಿದ್ವಿ ನಾವು. ಈಗ ಇದು ಪಿದ ಪಾಲು, ಇದು ಕ್ಯೂನ ಪಾಲು, ಇದು ಆರ್ನ ಪಾಲು. ಈಗ ನಮಗೆ ಕನ್ಫರ್ಮ್ ಆಗಬೇಕಾಗಿತ್ತು ಅಂತ ಹೇಳಿದ್ರೆ ನಾವು ಮಾಡಿದ್ದು ಸರಿನೋ ತಪ್ಪಂತ ನೋಡ್ಬೇಕಾಗಿತ್ತು ಅಂತಂದ್ರೆ ಈ 3 ಕೂಡಿಸ್ಬಿಟ್ರೆ ಬಂದಿರತಕ್ಕಂಥ ಲಾಭಾಂಶವನ್ನು ಎಲ್ಲ ಸೇರಿಸಿದ್ರೆ 71,750 ಆಗಬೇಕು. ಆಗುತ್ತೆ ನೋಡ್ರಿ. ಈ 0ಕ್ಕೆ 0 5 5 10 1 5 15 ಕೈಲ ಬಂತು 1 ಹೌದಾ. 7 7 7 7 3 21 1 22 ಕೈಲ ಬಂತು 2. ನೆಕ್ಸ್ಟ್ 6 2 4 2 6 6 1 ನೆಕ್ಸ್ಟ್ ಎಷ್ಟು 6 1 5 ಎಷ್ಟಾಯ್ತು 11ಕ್ಕೆ 1 ಕೈಲ ಬಂತು 1 3 1 4 6 ಇದು 1 7 71,250 ಆಯ್ತಾ ನೋಡ್ರಿ ಬಂತ ನೋಡ್ರಿ. 3 ಲಾಭಾಂಶ ಸೇರಿಸಿದ್ರು ಕೂಡ 71,250 ಆಗುತ್ತೆ. ಇದರಲ್ಲಿ 3 ಗೊತ್ತಾಯ್ತು ನಮಗೆ, ಪಿದು ಇದು, ಕ್ಯೂದು ಇದು, ಆಮೇಲೆ ಆರ್ದು 30,750 ರೈಟ್ ಆನ್ಸರ್. ಕ್ಲಿಯರ್ ಗೊತ್ತಾಯ್ತು. ಎಸ್ ಮುಂದಿನ ಕ್ವಶನ್ 10. 3 ವಿವಿಧ ಸಂಖ್ಯೆಗಳ ಮೊತ್ತ ಮತ್ತು ಅವುಗಳ ಗುಣಲಬ್ಧ ಒಂದೇ ಆಗಿದೆ. ಹಾಗಾದ್ರೆ ಅವುಗಳಲ್ಲಿ ಗರಿಷ್ಠ ಸಂಖ್ಯೆ ಯಾವುದು? ಸಿಂಪಲ್ ಆಗಿರತಕ್ಕಂಥ ಕ್ವಶನ್. 3 ವಿಭಿನ್ನ ಸಂಖ್ಯೆಗಳ ಮೊತ್ತ, ನಾನು ನೋಡ್ರಿ ನಿಮ್ಗೆ ಎಕ್ಸಾಂಪಲ್ ಹೇಳ್ತೀನಿ. ಒಂದು ಸಂಖ್ಯೆ ಎ, ನೆಕ್ಸ್ಟು ಮೊತ್ತ ಹೇಳಲ್ಲ, ಎಸ್ ಎರಡನೇ ಸಂಖ್ಯೆ ಬಿ, ಎರಡನೇ ಸಂಖ್ಯೆ ಬಿ, ಮೂರನೇ ಸಂಖ್ಯೆ ಸಿ, ಇದೆಲ್ಲದನ್ನ ಕೂಡಿಸೋದಕ್ಕೂ ಮತ್ತು ಆ ಸಂಖ್ಯೆಗಳ ಗುಣಲಬ್ಧ ಎ ಇಂಟು ಬಿ ಇಂಟು ಸಿ 3 ಗುಣಾಕಾರ ಮಾಡೋದಕ್ಕೂ ಉತ್ತರ ಸೇಮ್ ಇರುತ್ತಂತೆ. ನೋಡ್ರಿ, ಆ 3 ಸಂಖ್ಯೆಗಳನ್ನ ಕೂಡಿಸಿದ್ರೆ ಏನು ಉತ್ತರ ಬರುತ್ತೆ, ಆ 3 ಸಂಖ್ಯೆಗಳ ಗುಣಾಕಾರ ಮಾಡೋದು ಕೂಡ ಅಷ್ಟೇ ಬರುತ್ತಂತೆ. ಹಾಗಾದ್ರೆ ಕ್ವಶನ್ ಏನು ಕೇಳಿದ್ರೆ, ಹಾಗಾದ್ರೆ ಅವುಗಳಲ್ಲಿ ಗರಿಷ್ಠ ಸಂಖ್ಯೆ ಯಾವುದು? ಅವುಗಳಲ್ಲಿ ಗರಿಷ್ಠ ಸಂಖ್ಯೆ ಇಲ್ಲಿದೆಯಲ್ಲ ಈ ಸಿ, ಇದು ಗರಿಷ್ಠ ಸಂಖ್ಯೆ ಯಾವುದು? ಯಾವುದಿರ್ಬೋದು? ಎಸ್ ಸಿಂಪಲ್ ಆಗಿ ಒಂದು ತುಂಬ ಈಸಿ ಆಗಿರ್ತಕ್ಕಂಥ ಕ್ವಶನ್. ಇಲ್ಲಿ ಮಾತ್ರ ಒಂದೇ ಒಂದು ಸಾಧ್ಯತೆ ಇರತಕ್ಕಂಥದ್ದು ಎಲ್ಲಿ ಅಂತ ಹೇಳಿದ್ರೆ 1 + 2 + 3 ಎಷ್ಟಾಗುತ್ತೆ ನೋಡ್ರಿ. 3 2 5 1 6. ಅವೇ ಸಂಖ್ಯೆಗಳನ್ನು ಗುಣಾಕಾರ ಮಾಡಿದ್ರು ಕೂಡ ಎಷ್ಟು ಬರುತ್ತೆ? ಇದು ಒಂದೇ ಸಾಧ್ಯತೆ ಬರ್ತಕ್ಕಂಥದ್ದು, ಮತ್ತೆ ಎಲ್ಲಿ ಬರಲ್ಲ. ಗುಣಾಕಾರ ಮಾಡಿದ್ರೂ ಕೂಡ ಎಷ್ಟು ಬರುತ್ತೆ? 3 2 6, 6 1 6. ಗುಣಾಕಾರ ಮಾಡೋದಕ್ಕೂ ಮತ್ತು ಕೂಡಿಸಿದ್ರು ಮೊತ್ತ ಒಂದೇ ಆಗುತ್ತೆ. ಹಾಗಾದ್ರೆ ಇರತಕ್ಕಂಥ ಗರಿಷ್ಠ ಸಂಖ್ಯೆ ಯಾವುದು? 3 ಈಸ್ ರೈಟ್ ಆನ್ಸರ್. ಕನಿಷ್ಠ ಸಂಖ್ಯೆ 1, ಗರಿಷ್ಠ ಸಂಖ್ಯೆ 3. ಇದು ಒಂದೇ ಸಾಧ್ಯತೆ ಇರ್ತಕ್ಕಂಥದ್ದು. ಹೌದಾ? ಎಸ್ ದ ರೈಟ್ ಆನ್ಸರ್ ಏನು? 3. ಆಯ್ಕೆಲಿದ್ದೇನೆ 3. ಎಸ್ ಆಯ್ಕೆ 2 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ ಕ್ವಶನ್ 11. x² - 2x ನ ಬಹುಪದಿಯ ಶೂನ್ಯಗಳು ಯಾವುವು? ನೋಡ್ರಿ, x² - 2x ಇಲ್ಲಿ ಬಹುಪದಿಯ ಶೂನ್ಯಗಳು ಯಾವುವು ಅಂತ ಕೇಳಿದಾಗ ಇದನ್ನು ನಾವು x² - 2x = 0 ಈ ರೂಪ ಹಚ್ಕೊಂಡು ಮಾಡಿದ್ರೆ ನಮಗೆ ಎಕ್ಸ್ ವ್ಯಾಲ್ಯೂ ಯಾವ ಅಂತ ಗೊತ್ತಾಗುತ್ತೆ. ಅದೇ ಶೂನ್ಯಗಳಾಗ್ತವೆ. ಇಲ್ಲಿ ನೋಡ್ರಿ, ಇವೆರಡರಲ್ಲಿ ಕಾಮನ್ ಯಾವುದಿದೆ? ಎಕ್ಸ್. ಇಲ್ಲಿ ಎಕ್ಸ್ ಅದ, ಇಲ್ಲಿ ಎಕ್ಸ್ ಅದ. ಹಾಗಾದ್ರೆ ಇಲ್ಲಿ ಕಾಮನ್ ಇರತಕ್ಕಂಥದ್ದು ಯಾವುದು? ಎಕ್ಸ್ ಆಯ್ತು. ಆಯ್ತಾ? ಆಮೇಲೆ ಇಲ್ಲಿ ಎಕ್ಸ್ ಹೋದ್ಮೇಲೆ ಇಲ್ಲಿ ಏನು ಉಳಿತು ನಮಗೆ? ಇಲ್ಲಿ x² ಅದಾವು. ಇಲ್ಲಿ ಎಕ್ಸ್ ಹೋದ್ಮೇಲೆ ಇಲ್ಲಿ ಎಕ್ಸ್ ಉಳಿತು ಮೈನಸ್. ಇಲ್ಲಿ ಎಕ್ಸ್ ಹೋದ್ಮೇಲೆ ಎಷ್ಟು ಉಳಿತು? ಇಲ್ಲಿ 2 ಉಳಿತು. ಎಕ್ಸ್ ಹೋದ್ಮೇಲೆ ಇಲ್ಲಿ ಎಷ್ಟು ಉಳಿತು? 2 ಉಳಿತು. ಮುಗೀತು. = 0. ಈಗ ಇಲ್ಲಿ x = ಏನದ? 0. x = 0 ಒಂದು ವ್ಯಾಲ್ಯೂ ಸಿಕ್ತು. ನೆಕ್ಸ್ಟ್ ಏನದ? x - 2 ಅದ.
ಹೌದು ತಾನೆ? ಎಕ್ಸ್ ಮೈನಸ್ 2 ಅದ ಇದರಲ್ಲಿದ್ದು. ಈಗ ಇದು ಎಕ್ಸ್ ಇಸ್ ಈಕ್ವಲ್ ಟು 0 ಆಯ್ತು, ಇದು ಮುಗಿದು ಕ್ಲಿಯರ್ ಆಯ್ತು ನಮಗೆ. ಎಕ್ಸ್ ಮೈನಸ್ 2 ಅದ, ಹಾಗಾದ್ರೆ ಇದನ್ನು ಎಕ್ಸ್ ಇಸ್ ಈಕ್ವಲ್ ಟು ಹಾಕಿದಾಗ ಈ ಮೈನಸ್ 2 ಇಸ್ ಈಕ್ವಲ್ ಟು ಹೊರಗಡೆ ಬಂದು ಪ್ಲಸ್ 2 ಆಗುತ್ತೆ, ಎಕ್ಸ್ ಇಸ್ ಈಕ್ವಲ್ ಟು 2 ಆಗುತ್ತೆ ಮತ್ತು ಎಕ್ಸ್ ಇಸ್ ಈಕ್ವಲ್ ಟು 0 ಆಗುತ್ತೆ. ಹಾಗಾದ್ರೆ ಬಹುಪದೀಯ ಶೂನ್ಯಗಳು 0 ಮತ್ತು 2 ರೈಟ್ ಆನ್ಸರ್. ನೋಡ್ರಿ ಇಲ್ಲೇ 0 ಇದ್ದಂಗೆ ಮುಂದೆ, ಆಗ ಇದೇನಾಗುತ್ತೆ, ಎಕ್ಸ್ ಇಸ್ ಈಕ್ವಲ್ ಟು 0, ಈ ಮೈನಸ್ 2 ಹೊರಗಡೆ ಬಂದ್ರೆ ಏನಾಗುತ್ತೆ, ಪ್ಲಸ್ 2 ಆಗುತ್ತೆ. ಹಾಗಾದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಇಲ್ಲಿ 2 ಆಗುತ್ತೆ, ಎಕ್ಸ್ ಇಸ್ ಈಕ್ವಲ್ ಟು ಇಲ್ಲಿ 0 ಆಗುತ್ತೆ. ಹಾಗಾದ್ರೆ ಬಹುಪದೀಯ ಶೂನ್ಯಗಳು 0 ಮತ್ತು 2 ಆಯ್ಕೆ 4 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ. ಕ್ಲಿಯರ್? ಎಸ್. ಮುಂದಿನ ಕ್ವಶನ್ 12. ಮುನಿರಾಜು ಒಂದು ಹಣಕಾಸು ಸಂಸ್ಥೆಯಿಂದ ವಾರ್ಷಿಕವಾಗಿ 10.5% ದರದಲ್ಲಿ 9,500 ರೂಪಾಯಿಗಳನ್ನು ಪಡೆದಿರುತ್ತಾನೆ. ಹಾಗಾದ್ರೆ 322 ದಿನಗಳಿಗೆ ಈತ ಪಾವತಿಸಬೇಕಾದ ಬಡ್ಡಿ ಎಷ್ಟು? ನೋಡ್ರಿ, ಈ ಟೈಪ್ಸ್ ಕ್ವಶನ್ಗಳನ್ನು ನಾವು ಬಿಡಿಸಿರಲ್ಲ. ಇದೊಂದು ಟೈಪ್ ಕ್ವಶನ್ ಸರಳ ಬಡ್ಡಿಗಳಲ್ಲಿ. ಇಲ್ಲಿ ಏನು ಕೊಟ್ಟಿದ್ದಾನೆ, ಟೈಮು ನಾವು ಯಾವಾಗಲೂ ಇಯರ್ ಅಲ್ಲಿ ಮಾಡ್ತಾ ಇದ್ವಿ, ಇಲ್ಲಿ ದಿನಗಳಲ್ಲಿ ಕೊಟ್ಟಿದ್ದಾನೆ. ಮತ್ತು ರೇಟ್ ಆಫ್ ಇಂಟ್ರೆಸ್ಟ್ ಪಾಯಿಂಟ್ ದಶಮಾಂಶದಲ್ಲಿ ಇದೆ. ಇರಲಿ, ತೊಂದರೆ ಏನದ? ಎಸ್, ಇಷ್ಟೇ ಕೊಟ್ಟಿದ್ದಾನೆ, ಮತ್ತೇನು ಚೇಂಜಸ್ ಮಾಡಿಲ್ಲ ಅವನು. ಎಸ್, ಈಗ ನಾವೇನು ಕಂಡುಹಿಡಿಬೇಕು, ಸರಳ ಬಡ್ಡಿ ಕಂಡುಹಿಡಿಬೇಕು. ಸರಳ ಬಡ್ಡಿ ಕಂಡುಹಿಡಿತಕ್ಕಂಥ ಸೂತ್ರ ಏನು? PTR ಡಿವೈಡೆಡ್ ಬೈ 100. ಈಗ ಇಲ್ಲೇ ಪಿ ಇದ್ದಲ್ಲಿ ಇದನ್ನ ಹಚ್ಕೊಳ್ತೀವಿ, ಟಿ ಇದ್ದಲ್ಲಿ ಇದನ್ನ ಹಚ್ಕೊಳ್ತೀವಿ. ರೇಟ್ ಆಫ್ ಇಂಟ್ರೆಸ್ಟ್ ಇದ್ದಲ್ಲಿ 10.5 ಹಚ್ಕೊಳ್ಬೇಕು. 10.5 ಅಂತ ಹೆಂಗೆ ಹಚ್ಕೊಳ್ತಿ? 10.5 ಅದೇ ಥರ ಹಚ್ಕೊಳ್ಬೇಕಾ? ಎಸ್, ನೀವು 10.5 ಆ ರೀತಿ ಆದ್ರೂ ಹಚ್ಕೊಳ್ಬೋದು, ಅಥವಾ ಭಿನ್ನ ರಾಶಿಯಲ್ಲಾದ್ರೂ ಹಚ್ಕೊಳ್ಬೋದು. ಭಿನ್ನ ರಾಶಿಯಲ್ಲಿ ಹಚ್ಕೊಂಡ್ರೆ 10.5 ಹಿಂಗಂತ ಆಗುತ್ತೆ. ಇದನ್ನು ನಾವು ವಿಷಮ ಮಾಡ್ಕೊಳ್ಬೇಕಾಗುತ್ತೆ. ವಿಷಮ ಮಾಡ್ಕೊಂಡ್ರೆ ಏನತ್ತೆ, 10 20 21 ಡಿವೈಡೆಡ್ ಬೈ 2 ಆಗುತ್ತೆ. ಎಸ್, ಇದು ಯಾವುದು ಬೇಡ ಅನ್ನೋದಾದ್ರೆ ಇದು ನೇರವಾಗಿ 0.5 ಇಲ್ಲ 10.5 ಇದೇ ಥರ ನಾವು ಹಚ್ಕೊಳ್ಬೋದು. ಎಸ್, ಈಗ ನೋಡ್ರಿ, ಸಿಂಪಲ್ ಇಂಟ್ರೆಸ್ಟ್ ಈಕ್ವಲ್ ಟು PTR ಡಿವೈಡೆಡ್ ಬೈ 100. ನಾನು ಇವನು ಯಾವನು ಹಚ್ಕೊಳ್ಳಲ್ಲ ಈಗ, ಹೌದಾ? ನಾನು ನೇರವಾಗಿ 0.5 ಇದೆಯಲ್ಲ ಅದನ್ನಷ್ಟು ಹಚ್ಕೊಳ್ತೀನಿ. ಪ್ರಿನ್ಸಿಪಲ್ ಅಮೌಂಟ್ ಎಷ್ಟಿದೆ? 9,500 ಇದೆ. 9,500 ಇಂಟು ಟೈಮ್ ಎಷ್ಟಿದೆ? 322 ದಿನ ಇದೆ ನೋಡಿ. ಇದನ್ನು ನಾವು ವರ್ಷಗಳಲ್ಲಿ ಹಚ್ಕೊಳ್ತೀನಿ ಈಗ. ನೆಕ್ಸ್ಟು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ? 10.5 ಇದೆ, ಡಿವೈಡೆಡ್ ಬೈ 100. ಈಗಿಲ್ಲೇ 322 ದಿನ ಇದೆಯಲ್ಲ, ಅದನ್ನು ವರ್ಷಕ್ಕೆ ಕನ್ವರ್ಟ್ ಮಾಡ್ಕೊಳ್ಬೇಕಾದ್ರೆ ಒಂದು ವರ್ಷಕ್ಕೆ ಎಷ್ಟು ದಿನಗಳು ಅದರಿಂದ ಡಿವೈಡ್ ಮಾಡಬೇಕು, ಇದಕ್ಕೆ ಅವಾಗ ವರ್ಷದಲ್ಲಿ ಕನ್ವರ್ಟ್ ಆದಂಗೆ ಆಗುತ್ತೆ. ಈಗ ಇಲ್ಲಿ ಒಂದು ವರ್ಷ 365 ದಿನ ತಾನೆ, ಹಾಗಾದ್ರೆ 365 ಅಂತ ಹಚ್ಕೊಳ್ಬೇಕು. 365 ದಿನಗಳಲ್ಲಿ 322 ದಿನ. ಯಾವಾಗಲೂ ನಾವು ಬಡ್ಡಿಯನ್ನು ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಇಯರಲ್ಲಿನೇ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು. ಈಗ ನಾವು ಒಂದು ವರ್ಷಕ್ಕೆ ಆದಂಗೆ ಆಯ್ತು. ಒಂದು ವರ್ಷಕ್ಕೆ 365 ದಿನಗಳಲ್ಲಿ 322 ದಿನಗಳಂತ ಆಯ್ತು. ಎಸ್, ಈಗ ನಾವು ಸಂಕ್ಷಿಪ್ತ ಮಾಡಬೇಕು. ಈಗ ಇಲ್ಲಿ 2 0 ಕ್ಯಾನ್ಸಲ್, ಇದರಲ್ಲಿ 2 0 ಕ್ಯಾನ್ಸಲ್, ಹೌದಾ? ನೆಕ್ಸ್ಟ್ 5 ಮಗ್ಗಿಲಿ ಇದು ಹೋಗುತ್ತೆ, ಇದು ಹೋಗುತ್ತೆ. ಬಟ್ ಪಾಯಿಂಟ್ ಇದೆಲ್ಲ, ಈ ಪಾಯಿಂಟ್ ಅನ್ನ ತೆಗಿಬೇಕು ನಾವು. ಎಸ್, ಆಮೇಲೆ ತೆಗಿತೀನಿ. ಮೊದಲು ಇಲ್ಲಿ 5 ಮಗ್ಗಿಲಿ ಇದು ಹೋಗುತ್ತೆ, ಇದು ಹೋಗುತ್ತೆ, ಇದು ಹೋಗುತ್ತೆ. ಯಾವುದಾದ್ರೂ ಒಂದು ಇದು ನೋಡಿತೀನಿ ನೋಡ್ರಿ. ನಾನು 5 7 35, 1 ಉಳಿತೆ 15 ಆಗುತ್ತೆ. 5 3 15, 5 ಮಗ್ಗಿಯಲ್ಲಿ ಹೋಯ್ತು. ನೆಕ್ಸ್ಟ್ ಇದು 5 2 10, ಹೌದಾ? ನೆಕ್ಸ್ಟು 5 ಪಾಯಿಂಟ್ 5 1 5, ಇದು ಹೋಯ್ತಾ? ಎಸ್, ಈಗ ನೆಕ್ಸ್ಟ್ ಯಾವ್ಯಾವ ಹೋಗ್ಲಿಕ್ಕೆ. ಈಗ 73ರಿಂದ 322 ಹೋಗುತ್ತಿಲ್ಲ ನೋಡ್ಕೊಳ್ಬೇಕು. ಅಥವಾ 72 ಇಲ್ಲಿ 2.1 ಅದ. ಈಗ ಏನು ಉಳಿತು ನೋಡ್ರಿ, ಸಿಂಪಲ್ ಇಂಟ್ರೆಸ್ಟ್ ಈಕ್ವಲ್ ಟು 95 ಉಳಿತು, ಇಂಟು 322 ಉಳಿತು, ಇಂಟು 2.1 ಉಳಿತು, ಡಿವೈಡೆಡ್ ಬೈ 73. ಹೌದು ತಾನೆ? ಇಷ್ಟು ಉಳಿದದು ಇವಾಗ. ಎಸ್, ನಾವಿವಾಗ ಈ ಪಾಯಿಂಟ್ ತೆಗಿಬೇಕು. ಇದು 2.1 ಇರೋದು 21 ಆಗ್ಬೇಕಾದ್ರೆ ಇಲ್ಲಿ 1 ಬಿಟ್ಟು ಪಾಯಿಂಟ್ ಇದೆ ತಾನೆ. ಹಾಗಾದ್ರೆ 1 ಬಿಟ್ಟು ಪಾಯಿಂಟ್ ಇದ್ರೆ 10ರಿಂದ ಗುಣಾಕಾರ ಮಾಡ್ಕೊಳ್ಬೇಕು. ಇದಕ್ಕೆ 10ರಿಂದ ಗುಣಾಕಾರ ಮಾಡಿದ್ರೆ ಇದಕ್ಕೂ ಕೂಡ 10ರಿಂದ ಗುಣಾಕಾರ ಮಾಡಬೇಕು. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಹಚ್ಚೋದ್ರ ಬದಲಾಗಿ ಇಲ್ಲೇ ಹಚ್ಚಿಬಿಡ್ತೀನಿ ನಾನೀಗ. ಇಲ್ಲಿ 20, ಇಲ್ಲಿ 2.1 ಇತ್ತು, ಇಂಟು 10ರಿಂದ ಗುಣಾಕಾರ ಮಾಡಿದ್ರೆ ಎಷ್ಟಾಗುತ್ತೆ? 21 × 210 ಆಗುತ್ತೆ. ಇಲ್ಲಿ 1 ಬಿಟ್ಟು ಪಾಯಿಂಟ್ ಕೊಟ್ಟಾಗ ಇದೇನಾಗುತ್ತೆ? 21 ಪರಿಪೂರ್ಣ ಸಂಖ್ಯೆ ಆಗುತ್ತೆ. ಈಗ ಏನಾಗುತ್ತದು? ಪಾಯಿಂಟ್ ಹೋಗುತ್ತೆ, 21 ಆಗುತ್ತೆ. ಆಯ್ತಾ? ನಾನು ಇಲ್ಲಿ ಬೇರೆ ಕಡೆಗೆ ಹಚ್ಕಾಸಿ ಇಲ್ಲಿ ಹಚ್ಚಿದ್ದೀನಿ ಅಷ್ಟೇ ನಾನು ಡೈರೆಕ್ಟ್. ಯಾಕೆ ಮತ್ತೆ ಒಂದು ಸ್ಟಾಪ್ ಹಚ್ಬೇಕಾದ್ರೆ ಇದೆಲ್ಲ ಹಚ್ಕೊಳ್ಬೇಕು. ಈಗ ಕ್ಲಿಯರ್ ಆಯ್ತಾ? ಎಸ್, ಈಗ ನೋಡ್ರಿ, ಈ 10 ಮಗ್ಗಿಲಿ ಇದು 5 ಮಗ್ಗಿಲಿ ಇದು ಹೋಗುತ್ತೆ, 5 ಮಗ್ಗಿಲಿ ಇದು ಹೋಗುತ್ತೆ. ಇದು ಕ್ಯಾನ್ಸಲ್ ಮಾಡ್ಬೋದು.
5 2 10. ಹೌದಾ? ನೆಕ್ಸ್ಟ್ 5 1 5, 4 ಉಳಿಯುತ್ತೆ, 45 ಆಗುತ್ತೆ. 5 9 45, ಇದು ಹೋಯ್ತು. ನೆಕ್ಸ್ಟ್ ಇದು 2ರ ಮಧ್ಯದಲ್ಲಿ ಇದು ಹೋಗುತ್ತೆ, ಇದು ಹೋಗುತ್ತೆ. 2 1 2. ಹೌದಾ? ನೆಕ್ಸ್ಟ್ ಇದು 2 1 2, 1 ಉಳಿಯುತ್ತೆ, 12 ಆಗುತ್ತೆ. 2 6 12. ನೆಕ್ಸ್ಟು 2 ಉಳಿಯುತ್ತೆ, 2 1 2, 161 ಆಯಿತು. ಈ ಕೆಳಗಡೆ ಏನು ಉಳಿತು? 73 ಉಳಿತು. 19 ಇಂಟು 161 ಇಂಟು 21 ಉಳಿತು. ಈಗ 73 ಮಧ್ಯದಲ್ಲಿ ಈ 161 ಹೋಗಲ್ಲ. ಹೌದು ತಾನೆ? ಹೋಗಲ್ಲ. ಈ 73 ಮಧ್ಯದಲ್ಲಿ 19 ಕೂಡ ಹೋಗಲ್ಲ. ಈ 73 ಮಧ್ಯದಲ್ಲಿ 21 ಕೂಡ ಹೋಗಲ್ಲ. ಹಾಗಾದ್ರೆ ಏನು ಮಾಡಬೇಕು? ಇದೆಲ್ಲದನ್ನ ಗುಣಾಕಾರ ಮಾಡಿಕೊಳ್ಳಬೇಕು. ಡಿವೈಡೆಡ್ ಬೈ 73ರಿಂದ ಭಾಗಿಸಬೇಕು. ಹೌದಾ? ಹಾಗಾದ್ರೆ ಗುಣಾಕಾರ ಮಾಡೋಣ. ಸಿಂಪಲ್ ಇಂಟ್ರೆಸ್ಟ್ ಈಕ್ವಲ್ ಟು 19 ಇಂಟು 161 ಇಂಟು 21 ಡಿವೈಡೆಡ್ ಬೈ 73. ಆಯ್ತಾ? ಈಗ ನಾವು ಇವೆಲ್ಲವೂ ಗುಣಾಕಾರ ಮಾಡಿದ್ರೆ ಎಷ್ಟು ಬರುತ್ತೆ ಉತ್ತರ? ಗುಣಾಕಾರ ಮಾಡಿ ನೋಡೋಣ. ಎಸ್, ಮೊದಲು 19ಕ್ಕೆ 161ಕ್ಕೆ ಗುಣಾಕಾರ ಮಾಡ್ತೀನಿ. ಇಲ್ಲಿ ಮಾಡ್ತೀನಿ ನೋಡ್ರಿ. ಹೌದಾ? ಎಸ್, 9 1 9, 9 6 54ಕ್ಕೆ 4 ಕೈಲೇ ಬಂತು 5. 9 1 9 1 5 14 ಪ್ಲಸ್ 1ರ ಮಧ್ಯದಲ್ಲಿ 1 6 1 ಎಷ್ಟಾಯಿತು? 9 5 0 ಕೈಲೇ ಬಂತು 1, 3059 ಆಯಿತು ಇವೆರಡು ಗುಣಾಕಾರ ಮಾಡಿದಾಗ. ನೆಕ್ಸ್ಟ್ ಮತ್ತೆ 21ರಿಂದ ಗುಣಾಕಾರ ಮಾಡ್ತೀನಿ. ಇದೊಂದು ಇದಲ್ಲಿನ ಎಸ್, 21ರಿಂದ ಗುಣಾಕಾರ ಮಾಡ್ತೀನಿ. 21ರಿಂದ ಗುಣಾಕಾರ ಮಾಡಿದ್ರೆ ಎಷ್ಟು ಬರುತ್ತೆ ನೋಡ್ರಿ? 1 9 9, ಇಲ್ಲೇ ಹಚ್ಕೊಳ್ತೀನಿ ನಾನು. 1 9 9, 1 5 5, ನೆಕ್ಸ್ಟ್ 1 0 0, 1 3 3. ನೆಕ್ಸ್ಟ್ ಈಗ ಅದೇ ರೀತಿಯಾಗಿ 2ರಿಂದ ಮಾಡಬೇಕಲ್ಲ. ಎಸ್, 2 9 18ಕ್ಕೆ 8 ಕೈಲೇ ಬಂತು 1, 2 5 10 1 11, 2 3 6 ನೋಡ್ರಿ. 9 8 5 13 ಕೈಲೇ ಬಂತು 1, 2 ನೆಕ್ಸ್ಟು 4 6 64,239 ಆಯಿತು. ಎಷ್ಟಾಯ್ತು ಇದು? 64,239 ಡಿವೈಡೆಡ್ ಬೈ 73. ಇಲ್ಲೇ ಮಾಡ್ಬೇಕು ನೋಡ್ರಿ ಇವಾಗ ಲೆಕ್ಕ. ಇವಾಗ ಏನು ಮಾಡಬೇಕು? 64,239ಕ್ಕೆ 73ರಿಂದ ನಾವೇನು ಮಾಡಬೇಕು? ಕ್ಯಾನ್ಸಲ್ ಮಾಡಬೇಕು. ಹಾಗೆ ಏನು ಮಾಡಬೇಕು? ಭಾಗಾಕಾರ ಮಾಡಬೇಕು ಕಂಪ್ಲೀಟಾಗಿ. ಈಗ 64,239ಕ್ಕೆ 73ರಿಂದ ಭಾಗಾಕಾರ ಮಾಡಬೇಕು. ಮತ್ತೆ ಸ್ವಲ್ಪ ದೊಡ್ಡದಾಗಿದೆ ಲೆಕ್ಕ ಇದು ನಾವು. ಹೌದಾ? ದೊಡ್ಡದಾಗೆ ಮಾಡ್ತಾ ಇದ್ದೀವಿ. ಎಸ್, ಈಗ ನೋಡಿ 64,239 ಇಷ್ಟೇ ಕೊಟ್ಟಿದ್ದಾರೆ ಲೆಕ್ಕದಲ್ಲಿ. ತುಂಬ ಸಿಂಪಲ್ ಅದ, ತುಂಬ ದೊಡ್ಡದಾಗಿ ಮಾಡುವ ಹಾಗೆ ಕೊಟ್ಟಿದ್ದಾರೆ. 73 ಮಗ್ಗಿಗೆ ಈಗ ನಾ 64 ಬರತ್ತನಕ ಅನ್ಕೊಂತ ಹೋಗ್ಬೇಕು. 64 ಬರಲ್ಲ. ನೆಕ್ಸ್ಟ್ ಯಾವುದ್ರ ಮಗ್ಗಿಯಲ್ಲಿ ಹೋಗ್ಬೇಕು? ಇವು 3 ತೆಗೆದುಕೊಳ್ಬೇಕು. ಇವು 3 ತೆಗೆದುಕೊಂಡ್ರೆ ಎಲ್ಲಿ ಬರುತ್ತೆ ನೋಡ್ರಿ? 9 7 9 63, 9ಕ್ಕೆ ನೋಡೋಣ. ಹೌದಾ? 9ಕ್ಕೆ ಬರಲ್ಲ. ನೆಕ್ಸ್ಟ್ 8ಕ್ಕೆ ನೋಡ್ಕೊಳ್ಬೇಕು. ನೋಡ್ರಿ ಈಗ ಬರ್ತಾನ 9 3 27ಕ್ಕೆ 7 ಕೈಲೇ ಬಂತು 2. ಬರಲ್ಲ. 9 7 63 1 2 65 ಆಗುತ್ತೆ. ಇಲ್ಲಿ ಬರ್ತಕ್ಕಂಥದ್ದು 8 ಬರುತ್ತೆ. ಹೌದಾ? 8 ಬರುತ್ತೆ. 8 3 24 ಕೈಲೇ ಬಂತು 2, 8 7 56 56 1 2 58 ಆಯಿತು. ಆಯ್ತಾ? ಎಸ್, ನೆಕ್ಸ್ಟ್ ನೋಡ್ರಿ ಇವಾಗ 2ರಲ್ಲಿ 4 ಹೋಗಲ್ಲ, 12ರಲ್ಲಿ 4 ಹೋದ್ರೆ 8 ಕೈಲೇ ಬಂತು 1, 14ರಲ್ಲಿ 9 ಹೋದರೆ 5 ಕೈಲೇ ಬಂತು 1 0. ನೆಕ್ಸ್ಟ್ ಎಷ್ಟು ಉಳಿಸ್ಕೊಂಡ್ವಿ? 3 ಉಳಿಸ್ಕೊಂಡ್ವಿ. ಈಗ 583 ಆಯಿತು. ಈಗ 7ರ ಮಧ್ಯದಲ್ಲಿ 583 ಬರುತ್ತೆ ಅಂತ ಅನ್ಕೊಂತ ಹೋದ್ರೆ ಏನಾಗುತ್ತೆ? ಇಲ್ಲಿಂದ 84 ಇದೆ ನೋಡ್ರಿ. 584 ಅದಿಲ್ಲ, 583 ಅದ. ಹಾಗಾದ್ರೆ 84 8ಲೇ ಬರಲ್ಲ ಅಂದರೆ 7ಲೇ ಬರುತ್ತೆ. ಒಂದೇ ಸಂಖ್ಯೆ ನೋಡ್ರಿ. 7 ಅಂತಂದಾಗ 7 3 21ಕ್ಕೆ 1 ಕೈಲೇ ಬಂತು 2. ನೆಕ್ಸ್ಟು 7 7 49 1 2 49 2 51. ಹೌದಾ? ಎಸ್, ಈಗ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ ನೋಡ್ರಿ? 3ರಲ್ಲಿ 1 ಹೋದರೆ 2, 8ರಲ್ಲಿ 1 ಹೋದರೆ 7, 5ರಲ್ಲಿ 5 0, 72 ಒಂದೇ ಕಡಿಮೆ ಇದೆ. ನೆಕ್ಸ್ಟ್ ಎಷ್ಟು ಇಳಿಸ್ಕೋಬೇಕು? 9. ಹೌದಾ? ಎಸ್, 9 ಬಂತು. ಈಗ 73 ಮಧ್ಯದಲ್ಲಿ ಇದು 720 ಬರೋ ತನಕ ಎಲ್ಲಿ ಬರುತ್ತೆ ನೋಡ್ರಿ? ಇಲ್ಲಿ 500 ಅದ. 9 ಬರುತ್ತೆ ನೋಡ್ರಿ. 8 ನಂತರ ಬಂದಿಲ್ಲ. 9 ಬರಬೇಕು. ಈಗ 9 ಬರಬೇಕು. ಯಾಕಂದ್ರೆ 7 ಇಲ್ಲಿ 72 ಅದಲ್ಲಿ 73 ಅಂದರೆ 9 ಬರ್ತದೆ. 9 3 27ಕ್ಕೆ 7 ಕೈಲೇ ಬಂತು 2, 9 7 ಸಾರಿ ಕರೆಕ್ಟ್ ಮಾಡಿ ನಾನು. 9 3 27ಕ್ಕೆ 7 ಕೈಲೇ ಬಂತು 2. ನೆಕ್ಸ್ಟ್ 9 7 63 1 2 65. ಹೌದಾ?
ಎಸ್, ಇವಾಗ ನಾವು ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ ನೋಡ್ರಿ, 9ರಲ್ಲಿ 7 ಹೋದರೆ 2, ನೆಕ್ಸ್ಟ್ 12ರಲ್ಲಿ 55 ಹೋದರೆ 7, ನೆಕ್ಸ್ಟು 7ರಲ್ಲಿ 7 ಹೋದರೆ 0, ಮತ್ತೆ 72 ಬಂತು. ಆಯಿತಾ, ಮತ್ತೆ 72 ಬಂತು, ಮತ್ತೆ ಪಾಯಿಂಟ್ ಕೊಟ್ವಿ, ಮತ್ತೆ ಏನಾಗುತ್ತೆ, ಮತ್ತೆ 0 ಬರುತ್ತೆ, ಮತ್ತೆ 9ರಿಂದ ಗುಣಾಕಾರ ಮಾಡಬೇಕು, ಮತ್ತೆ 659 ಬರುತ್ತೆ. ಈ ರೀತಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಉತ್ತರ ಏನು ಬರುತ್ತೆ, 879.999 ಬಂದ್ಕಂತ ಹೋಗುತ್ತೆ. 879.99 ಬರುತ್ತೆ. ಹಾಗಾದ್ರೆ ಉತ್ತರ ಇಲ್ಲ, ಇದರಲ್ಲಿ 879 ಇಲ್ಲ. 879 ಇಲ್ಲ ಅಂದ್ರೆ ಇಲ್ಲಿ 80ಕ್ಕೆ ನಿಯರ್ ಇರ್ತಾನೆ. ಹಾಗಾದ್ರೆ ಇದ್ರ ಉತ್ತರ ಎಷ್ಟಾಗುತ್ತೆ, 880 ರೈಟ್ ಆನ್ಸರ್ ಆಗುತ್ತೆ. ಇಲ್ಲಿ ನೋಡ್ರಿ, ಪಾಯಿಂಟ್ ಕೊಟ್ಟಿರೋ ಸಲುವಾಗಿ, ಇಲ್ಲಿ ಪಾಯಿಂಟು ಮತ್ತು ಇಲ್ಲಿ ದಿನ ಬಂದಿರೋ ಸಲುವಾಗಿ ಈ ಲೆಕ್ಕನ ಇಷ್ಟುದ್ದ ಹೇಳ್ಕೊಂಡು ಬರಬೇಕು. ಇಲ್ಲಿ ಏನಿಲ್ಲ, ಗುಣಾಕಾರ ಮಾಡ್ತಕ್ಕಂಥದ್ದೇ ದೊಡ್ಡ ಕೆಲಸ ಇದೆ ಅಲ್ಲ, ಅಷ್ಟೇ. ಕ್ಲಿಯರ್? ಇಲ್ಲಿ ಉತ್ತರ ಎಷ್ಟು, 879.99 ಅಂದ್ರೆ 880 ರೂಪಾಯಿ ಏನಾಗುತ್ತೆ, ಇಲ್ಲಿ ಇಂಟ್ರೆಸ್ಟ್ ಆಗುತ್ತೆ. ಆಯ್ಕೆಯಲ್ಲಿದೆ 880. ಎಸ್, ಆಯ್ಕೆ 3 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಕ್ಲಿಯರ್? ಎಸ್, ಮುಂದಿನ ಕ್ವಶನ್ 13. ಎಕ್ಸ್, ವೈ ಮತ್ತು ಜೆಡ್ ಅನುಕ್ರಮವಾಗಿ 25,000, 40,000 ಮತ್ತು 35,000 ರೂಪಾಯಿ ಬಂಡವಾಳಗಳನ್ನು ಹೂಡಿ ಒಂದು ವ್ಯಾಪಾರವನ್ನು ಪ್ರಾರಂಭಿಸುತ್ತಾರೆ. ನೋಡ್ರಿ, ಈ ಕ್ವಶನ್ ಅನ್ನ ಪಾರ್ಟ್ನರ್ಶಿಪ್ ಮೇಲೆ 3 ಕ್ವಶನ್, ಸೇಮ್ ಬೇಸ್ಡ್ ಕ್ವಶನ್, ಒಂದೇ ಟೈಪ್ ಕ್ವಶನ್ಗಳನ್ನು 3 ಕ್ವಶನ್ ಕೇಳಿದ್ದಾರೆ. ಈಗ ಇಲ್ಲಿ ಎಕ್ಸ್ 25,000, ವೈ 40,000 ಮತ್ತು ಜೆಡ್ 35,000 ರೂಪಾಯಿಗಳನ್ನು ಬಂಡವಾಳ ಹೂಡಿದರೆ, ಈಗ ಬಂಡವಾಳದ ಅನುಪಾತವನ್ನು ಕನಿಷ್ಠ ರೂಪದಲ್ಲಿ ಹಚ್ಕೊಳ್ಬೇಕು. ಇವು 3 0 ಕ್ಯಾನ್ಸಲ್, ಇವು 3 0 ಕ್ಯಾನ್ಸಲ್, ಇವು 3 0 ಕ್ಯಾನ್ಸಲ್. 5ರ ಮೇಲೆ ಇದು 3 ಹೋಗ್ತಾನೆ. 5 5 25 ರೇಷೋ, 5 8 40 ರೇಷೋ, 5 7 35. ಇದು ಕ್ಲಿಯರ್ ಆಗಿ ಅವ್ರದ ಬಂಡವಾಳದ ರೇಷೋ ಸಿಕ್ತು ನಮಗೆ ಇವಾಗ. ಕ್ಲಿಯರ್ ಆಯ್ತು? ಎಸ್, ನೆಕ್ಸ್ಟ್ ಪ್ರಾರಂಭಿಸುತ್ತಾರೆ. 45,000 ರೂಪಾಯಿಗಳ ಒಟ್ಟು ಲಾಭದಲ್ಲಿ ಜೆಡ್ನ ಪಾಲೆಷ್ಟು? ಲಾಭ ಎಷ್ಟು ಬಂದಿದೆ? 45,000 ರೂಪಾಯಿ ಲಾಭ ಬಂದಿದೆ. 45,000 ರೂಪಾಯಿ. ಜೆಡ್ನ ಲಾಭ ಎಷ್ಟು ಅಂತ ಕೇಳಿದರೆ, ಹಾಗಾದ್ರೆ ಈ ಲಾಭ ಇವ್ರು 3 ತಾನೆ, ಇವ್ರು 3 ಈ 3 ಕೂಡಿಸ್ಕೊಳ್ಬೇಕು. 8 1 7 15, 15 1 5 ಎಷ್ಟಾಗುತ್ತೆ? 20 ಆಗುತ್ತೆ ತಾನೆ. ಈ 20ರಿಂದ ಈ ಲಾಭವನ್ನ, ಬಂದಿರತಕ್ಕಂಥ ಲಾಭವನ್ನ ಡಿವೈಡ್ ಮಾಡಬೇಕು. ಈ 0 ಕ್ಯಾನ್ಸಲ್. 2 1 2, 2 2 4, ಇಲ್ಲಿ ಕೂಡ 2 2 4, 1 ಉಳಿತು 10 ಆಗುತ್ತೆ. 2 5 10, ಇದು ಒಂದು 0, 2,250 ಬಂತಲ್ಲ. ಎಸ್, ಇದರಿಂದ ಜೆಡ್ ಕೇಳಿದಾನೆ ತಾನೆ, ಜೆಡ್ದು. ಎಸ್, ಜೆಡ್ ಎಷ್ಟು ರೇಷಿಯೋದ? 7 ರೇಷಿಯೋದ. 7 ರೇಷಿಯೋ ಈಕ್ವಲ್ ಟು ಇಂಟು 2,250ಕ್ಕೆ ಗುಣಾಕಾರ ಮಾಡಿದ್ರೆ ಜೆಡ್ನ ಲಾಭಾಂಶ ಸಿಗುತ್ತೆ. ಗುಣಾಕಾರ ಮಾಡ್ರಿ. 7 0 0, 7 ಇಲ್ಲಿ 35ಕ್ಕೆ 5 ಕೈಲೆ ಬಂತು 3, 7 1 7 2 14 3, 17 ಕೈಲೆ ಬಂತು 1, 7 2 14 1, 14 1 15, 15,750 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ನೋಡ್ರಿ, ಆಯ್ಕೆಯಲ್ಲಿ ಇದನ್ನ 15,750, ಆಯ್ಕೆ 2 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ನೋಡ್ರಿ, ಅದೇ ರೀತಿ ನಾ ಪ್ರೀವಿಯಸ್ ಮಾಡಿದ್ನಲ್ಲ. ಎಸ್, ವಾಯ್ದು ಕೇಳಿತ್ತಂತಂದ್ರೆ ಈ 2,250ಕ್ಕೆ 8ರಿಂದ ಗುಣಾಕಾರ ಮಾಡಿದ್ರೆ ವಾಯ್ನ ಲಾಭಾಂಶ ಸಿಗುತ್ತೆ. ಎಕ್ಸ್ ಕೇಳಿದ್ರೆ ಈ 2,250ಕ್ಕೆ 5ರಿಂದ ಗುಣಾಕಾರ ಮಾಡಿದ್ರೆ ಎಕ್ಸ್ನ ರೇಷಿಯೋ ಸಿಗುತ್ತೆ, ಎಕ್ಸ್ನ ಲಾಭಾಂಶ ಸಿಗುತ್ತೆ ನಮಗೆ. ಕ್ಲಿಯರ್? ಅರ್ಥ ಆಯ್ತಿದು? ಎಸ್, ಮುಂದಿನ ಕ್ವಶನ್ 14. ಒಬ್ಬ ವ್ಯಕ್ತಿಯು ಎ ಸ್ಥಳದಿಂದ 3.5 ಕಿಲೋಮೀಟರ್ ಬಿ ಸ್ಥಳಕ್ಕೆ ಪ್ರಯಾಣಿಸುತ್ತಾನೆ. ನೋಡ್ರಿ, ಒಬ್ಬ ವ್ಯಕ್ತಿ ಎ ದಿಂದ ಬಿಗೆ 3.5 ಕಿಲೋಮೀಟರ್, 3.5 ಕಿಲೋಮೀಟರ್ ಇದೆ. ಹೌದು ತಾನೆ? 3.5 ಕಿಲೋಮೀಟರ್. ಈ 3.5 ಕಿಲೋಮೀಟರ್ ಪಾಯಿಂಟ್ ಅಲ್ಲಿ ಅದ. ಇದು ನಾವು ಭಿನ್ನ ರಾಶಿಯಲ್ಲಿ ಹಚ್ಕೊಂಡಾಗ ಏನಾಗುತ್ತೆ? 3.5 ಕಿಲೋಮೀಟರ್ ಅಂದ್ರೆ 3.1/2, ಇದು 3.5 ಆಗುತ್ತೆ. ಇದನ್ನ ನಾವು ಇನ್ನೂ ವಿಷಮ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದಾಗ 3 2 6, 6 1 7, 7/2 ಕಿಲೋಮೀಟರ್. ಇದು ವಿಷಮ ಮಾಡಿದಾಗ, ಹೌದು ತಾನೆ? 7/2 ಕಿಲೋಮೀಟರ್ ಇದು ವಿಷಮ ಮಾಡಿದಾಗ ಇದು ಬೇಕು ನಮಗೀಗ. ಹೌದಾ? ಇಲ್ಲಿ ಕ್ಲಿಯರ್ ಆಯ್ತು ನಿಮಗೆ? ಎ ಇಂದ ಬಿಗೆ ಎಷ್ಟದ? 3.5 ಕಿಲೋಮೀಟರ್ ಅದ. ಅದನ್ನ ಭಿನ್ನ ರಾಶಿ 3.5 ಕಿಲೋಮೀಟರ್ ಅದ. ಇದನ್ನ ವಿಷಮ ಭಿನ್ನ ರಾಶಿ ಮಾಡ್ಕೊಂಡು 2 3 6, ಇದು ಒಂದು 7, 7/2 ಕಿಲೋಮೀಟರ್ ಆಯ್ತು. ಕ್ಲಿಯರ್ ಆಯ್ತು ಇದು? ಎಸ್. ಸೈಕಲ್ನಲ್ಲಿ 1.2/3 ಕಿಲೋಮೀಟರ್ ದೂರವನ್ನ ಇಲ್ಲಿಂದ ಇಲ್ಲಿಗೆ ಸೈಕಲ್ ಅಲ್ಲಿ ಹೋಗ್ತಾನೆ. ಇಲ್ಲಿಂದ ಇಲ್ಲಿಗೆ ಎಷ್ಟು ಹೋಗ್ತಾನೆ? ಸೈಕಲ್ ಅಲ್ಲಿ ಹೋಗ್ತಾನೆ. ಎಷ್ಟು ಕಿಲೋಮೀಟರ್? 1 ಎಷ್ಟಿದೆ? 2/3 ಕಿಲೋಮೀಟರ್ನ ಸೈಕಲ್ ಅಲ್ಲಿ ಹೋಗ್ತಾನೆ. ನೆಕ್ಸ್ಟ್ 1.1/6 ಸ್ಕೂಟರ್ ಅಲ್ಲಿ ಹೋಗ್ತಾನೆ. ಇಲ್ಲಿ ಸ್ಕೂಟರ್ ಅಲ್ಲಿ ಹೋಗ್ತಾನೆ. ಎಷ್ಟಿದೆ? 1.1/6.
ಹಾಗಾದ್ರೆ ಮಿಕ್ಕಿದ ದೂರವನ್ನ ಕಾಲ್ನಡಿಗೆಯಲ್ಲಿ ಕ್ರಮಿಸುತ್ತಾನೆ, ಅವನು ಒಟ್ಟು ದೂರದ ಎಷ್ಟು ಭಾಗವನ್ನ ಕಾಲ್ನಡಿಗೆಯಲ್ಲಿ ಕ್ರಮಿಸಿದ್ದಾನೆ. ಹಾಗಾದ್ರೆ ಇದು ಕಾಲ್ನಡಿಗೆಯಲ್ಲಿ ಇಷ್ಟು ದೂರ ಕ್ರಮಿಸ್ತಾನೆ. ಕ್ವಶನ್ನು ಕಾಲ್ನಡಿಗೆಯಲ್ಲಿ ಕ್ರಮಿಸಿದ ದೂರ ಎಷ್ಟಂತ ಕೇಳಿಲ್ಲ ಅವರು. ನೋಡ್ರಿ ಎಷ್ಟು ಈ ಸ್ವಲ್ಪ ಹೆಂಗೆ ಟ್ವಿಸ್ಟ್ ಮಾಡಿದಾನೆ ಕ್ವಶನನ್ನು. ಅವನು ಕಾಲ್ನಡಿಗೆಯಲ್ಲಿ ಎಷ್ಟು ದೂರ ಕ್ರಮಿಸಿದಂದಾಗ ಏನು ಮಾಡ್ತಿದ್ವಿ ನಾವು, ಟೋಟಲ್ 7.2 ಕಿಲೋಮೀಟರ್, 7/2 ಅಂದರೆ 7/2 ಕಿಲೋಮೀಟರ್ ಅದ. ಅದರಲ್ಲಿ ಇದನ್ನ ಮೈನಸ್ ಮಾಡಿದ್ರೆ ಉಳಿದಿರ್ತಕ್ಕಂಥದ್ದು ಕಾಲ್ನಡಿಗೆಯಲ್ಲಿ ಕ್ರಮಿಸಿದ ದೂರ ಇರ್ತಿತ್ತು. ಬಟ್ ಕ್ವಶನ್ ಏನು ಕೇಳಿದರೆ, ಒಟ್ಟು ದೂರದ ಎಷ್ಟು ಭಾಗವನ್ನ, ಒಟ್ಟು ದೂರ ಎಷ್ಟಿದೆ ಅದರಲ್ಲಿ ಎಷ್ಟು ಭಾಗ ಅವನು ಕಾಲ್ನಡಿಗೆಯಲ್ಲಿ ದಾಟಿದಾನೆ ಅಂತ ಕ್ವಶನ್ ಕೇಳಿದರೆ, ಹೌದು ತಾನೆ? ಅದು ನಾವು ಆನ್ಸರ್ ಮಾಡಬೇಕು. ಈಗೆಲ್ಲ ನಮ್ಮದು ಆದರೂ ಕೂಡ ನಾವು ಕಾಲ್ನಡಿಗೆಯಲ್ಲಿ ನಡೆದಿರ್ತಕ್ಕಂಥ ದೂರ ಎಷ್ಟು ಗೊತ್ತಿಲ್ಲ ನಮಗೆ, ಅದನ್ನು ಕಂಡುಹಿಡ್ಕೊಳ್ಬೇಕು. ಎಷ್ಟು ದೂರ ನೋಡ್ರಿ, ಇದನ್ನ ನಾವು 7/2 ಅದ, ಅದರಲ್ಲಿ ಇದನ್ನ ಮೈನಸ್ ಮಾಡಬೇಕು, ಆಮೇಲೆ ಇದನ್ನ ಮೈನಸ್ ಮಾಡಬೇಕು, ಉಳಿದಿರ್ತಕ್ಕಂಥದ್ದು ಕಾಲ್ನಡಿಗೆಯಲ್ಲಿ ಹೋಗಿರ್ತಕ್ಕಂಥದ್ದು ಅದ. ಹಾಗಾದ್ರೆ ನೋಡೋಣ, ಇದನ್ನ ನಾವು ಇಲ್ಲಿ ಮಿಶ್ರ ಭಿನ್ನ ರಾಶಿ ಇರೋದ ವಿಷಮ ಮಾಡ್ಕೊಂಡಾಗ ಎಷ್ಟಾಗುತ್ತೆ, 3 × 1 3, ಇದೊಂದು 2, 5/3 ಆಗುತ್ತೆ. ಇದು ಹೌದಾ? ಎಷ್ಟಾಗುತ್ತೆ? 5/3 ಆಗುತ್ತೆ. ಈ ಕಡೆ ಮತ್ತೆ ಕನ್ಫ್ಯೂಷನ್ ಆಗ್ತಾರೆ ನೀವು. ಇದೆಷ್ಟಾಗುತ್ತೆ? 3 × 1 3, 1 2, 5/2 ಕಿಲೋಮೀಟರ್ ಆಗುತ್ತೆ. ನೆಕ್ಸ್ಟ್ ಇದು ಎಷ್ಟಾಗುತ್ತೆ? 6 × 1 6, ಇದು ಒಂದು 7, 7/6 ಆಗುತ್ತೆ. ಈಗ ನಮಗೆ 7/2 ಟೋಟಲ್ ತಾನೇ, ಇದು 7/2 ಇದು ಟೋಟಲ್. ಇಲ್ಲಿಂದ ಇಲ್ಲಿಗೆ ಟೋಟಲ್ ಇದೆ 7/2. ಅದರಲ್ಲಿ ನಾವು ಇದನ್ನು ಮೈನಸ್ ಮಾಡ್ತೀವಿ. ಇದು ಸೈಕಲಲ್ಲಿ ಹೋಗಿದ್ದು ಎಷ್ಟು ಮೈನಸ್ ಮಾಡ್ತೀವಿ? 5/2. ನೆಕ್ಸ್ಟ್ ಮತ್ತೆ ಇದನ್ನ ಮೈನಸ್ ಮಾಡ್ತೀವಿ, ಸ್ಕೂಟ್ರಲ್ಲಿ ಹೋಗಿರ್ತಕ್ಕಂಥದ್ದು ಎಷ್ಟು? 7/6. ಹಾಗಾದ್ರೆ ಉಳಿದಿರ್ತಕ್ಕಂಥದ್ದು ಏನಾಗುತ್ತೆ? ಕಾಲ್ನಡಿಗೆಯಲ್ಲಿ ಹೋಗಿರ್ತಕ್ಕಂಥದ್ದು ಇರುತ್ತೆ ಉಳಿದಿರ್ತಕ್ಕಂಥದ್ದು, ಹೌದಾ? ಎಸ್, ಈಗ ಮೈನಸ್ ಮಾಡೋಣ. ಇಲ್ಲೇನ ನಾನು ಚೇಂಜಸ್ ಮಾಡಿದ್ದಲ್ಲ. ಎಸ್, 7/6 5/2. ಎಸ್, ಇಲ್ಲಿ ನೋಡ್ರಿ, ಇಲ್ಲ ರಾಂಗ್ ಹಚ್ಚಿದ್ದೀನಿ. 5/2 ಅಲ್ಲ, ಇದು 5. 3 × 1 3, 2 5/3. ಇದೇನಿದು? 5/3. ಹೌದಾ? ಈಗ 2, 3 ಮತ್ತು 6ರ ಲಸ ಏನಾಗುತ್ತೆ? 6 ಆಗುತ್ತೆ. ಲಸ ಏನಾಗುತ್ತೆ? 6 ಆಯಿತು. ಈಗ 2 ಎಷ್ಟಲ್ಲ 6, 2 3 6, ಇಲ್ಲಿ ಅಂಶಕ್ಕೆ ಗುಣಾಕಾರ ಮಾಡಬೇಕು. 3 ಎಷ್ಟಲ್ಲ 6, 3 2 6, ಅಂಶಕ್ಕೆ ಗುಣಾಕಾರ ಮಾಡಬೇಕು. 2 ಎಷ್ಟಲ್ಲ 6 ಎಷ್ಟಲ್ಲ 6, 6 1 6. ಈಗ ಇವೆಲ್ಲವುಗಳನ್ನು ಗುಣಾಕಾರ ಮಾಡ್ಕೊಳ್ಬೇಕು. 7 3 ಎಷ್ಟಾಗುತ್ತೆ? 21 ಮೈನಸ್, ಇಲ್ಲಿ ಮೈನಸ್ ಇದೆಯಲ್ಲ, 5 2 10 ಮೈನಸ್ 7 1 7. ಕ್ಲಿಯರ್ ಆಯ್ತಾ ಇದು? ಎಸ್. ಈಗ ನೋಡ್ರಿ, 21ರಲ್ಲಿ 10 ಅಂದ್ರೆ ಎಷ್ಟು ಉಳಿತು? 11 ಉಳಿತು. ಎಷ್ಟು ಉಳಿತು? 11 ಉಳಿತು. 11ರಲ್ಲಿ ಈ 7 ಅಂದ್ರೆ ಎಷ್ಟು ಉಳಿತು? 4 ಉಳಿತು. 4/6 ಮಿಕ್ಕಿದ ದೂರ. ಇನ್ನು ಕನಿಷ್ಠ ಮಾಡಿದಾಗ ಎಷ್ಟಾಗುತ್ತೆ? 2 2 2 3 2/3 ಏನಾಯ್ತು? ಮಿಕ್ಕಿದ ದೂರ. 2/3 ಏನಿದು? ಮಿಕ್ಕಿದ ದೂರ. ಆ ದೂರನೇ ಇವನು ಕಾಲ್ನಡಿಗೆಯಲ್ಲಿ ಕ್ರಮಿಸಿರ್ತಕ್ಕಂಥ ದೂರ 2/3. ಕ್ಲಿಯರ್ ಆಗಿ ಅರ್ಥ ಆಯ್ತು? ಇಲ್ಲಿವರೆಗೆ ಅರ್ಥ ಆಯ್ತು. ಕ್ವಶನ್ನು ಎಷ್ಟು ದೂರ ಕ್ರಮಿಸಿದನು ಅಂತ ಕೇಳಿಲ್ಲ, ಅದನ್ನ ಹೇಳ್ತೀನಿ. ಕ್ವಶನ್ ಏನ್ ಕೇಳಿದ್ರೆ, ಈಗ ಅದಕ್ಕಿಂತ ಮುಂಚೆ ನಾವು ಕಂಡುಹಿಡ್ಕೊಳ್ಬೇಕಾಗಿದ್ದು ಏನಂತ ಹೇಳಿದ್ರೆ, ಕಾಲ್ನಡಿಗೆಯಲ್ಲಿ ಕ್ರಮಿಸಿದ ದೂರ ಎಷ್ಟು ಕಂಡುಹಿಡ್ಕೊಳ್ಬೇಕಾಯ್ತು ಸಿಕ್ತು ನಮಗೆ. ಸ್ಕೂಟ್ರಲ್ಲಿ ಹೋಗಿದ್ದು 7/6 ಕಿಲೋಮೀಟರ್, ಸೈಕಲಲ್ಲಿ ಹೋಗಿರ್ತಕ್ಕಂಥದ್ದು 5/3 ಕಿಲೋಮೀಟರ್, ಈಗ ಕಾಲ್ನಡಿಗೆಯಲ್ಲಿ ಹೋಗಿರ್ತಕ್ಕಂಥದ್ದು 2/3 ಕಿಲೋಮೀಟರ್. ಕ್ಲಿಯರ್ ಆಯ್ತಾ ನಮಗೀಗದು? ಎಸ್. ಕ್ವಶನ್ ಏನು ಕೇಳಿದ್ದಾರೆ? ಕ್ವಶನ್ ಏನು ಕೇಳಿದ್ರೆ, ಒಟ್ಟು ದೂರದ ಎಷ್ಟು ಭಾಗವನ್ನ ಕಾಲ್ನಡಿಗೆಯಲ್ಲಿ ಕ್ರಮಿಸಿದ್ದಾನೆ? ಒಟ್ಟು ದೂರದ ಎಷ್ಟು ಭಾಗ? ಹಾಗಾದ್ರೆ ಒಟ್ಟು ದೂರ ಎಷ್ಟಿದೆ ಅದನ್ನ ಕೆಳಗಡೆ ಹಚ್ಕೊಳ್ಬೇಕು, ಹೌದಾ? ಒಟ್ಟು ದೂರ ಎಷ್ಟಿದೆ ಅದನ್ನ ಕೆಳಗಡೆ ಹಚ್ಕೊಳ್ಬೇಕು. ಎಷ್ಟು ಭಾಗವನ್ನ ಕಾಲ್ನಡಿಗೆಯಲ್ಲಿ ಕ್ರಮಿಸಿದರೆ ಅದನ್ನ ಮೇಲೆ ಹಚ್ಕೊಳ್ಬೇಕು, ಅಂಶದಲ್ಲಿ ಹಚ್ಕೊಳ್ಬೇಕು, ಛೇದದಲ್ಲಿ ಒಟ್ಟು ದೂರ ಹಚ್ಕೊಳ್ಬೇಕು. ಈಗ 4ರಲ್ಲಿ 1 ಭಾಗ ಅಂದಾಗ 4 ಕೆಳಗಡೆ ಹಚ್ಕೊಳ್ತೀವಿ, 1 ಮೇಲೆ ಹಚ್ಕೊಳ್ತೀವಿ. ಅದೇ ರೀತಿಯಾಗಿ ಇಲ್ಲಿ ಒಟ್ಟು ಭಾಗದಲ್ಲಿ ಇದು ಭಾಗ ಸ್ವಲ್ಪ ತಾರೆ ಅದನ್ನ ಮೇಲೆ ಹಚ್ಕೊಳ್ಬೇಕು, ಹೌದು ತಾನೆ? ಹಾಗಾದ್ರೆ ಇಲ್ಲಿ ಒಟ್ಟು ಭಾಗ ಎಷ್ಟಿದೆ? 7/2. ನೋಡ್ರಿ, 7/2. ಈ 7/2ದಲ್ಲಿ ಎಷ್ಟು ಭಾಗ? 2/3. ನೋಡ್ರಿ, ಇದನ್ನ ಹಚ್ಕೊಳ್ಬೇಕು ನಾವು ಇವಾಗ. ಇದು ಅವನು ಒಟ್ಟು ದೂರದ ಇಷ್ಟು ಭಾಗದಲ್ಲಿ ಅವನು ಕಾಲ್ನಡಿಗೆಯಲ್ಲಿ ಕ್ರಮಿಸಿದ್ದಾನೆ. ಇದು ಆಯ್ಕೆಯಲ್ಲಿದೆಯೇನು? ಇದು ಈ ತರನಾಗಿ ಇಲ್ಲ. ಹಾಗಾದ್ರೆ ಏನ್ ಮಾಡ್ಕೊಳ್ಬೇಕು? ಇಲ್ಲೇ 2/3, ಈ 2 ಏನಾಗುತ್ತೆ? ಮೇಲೆ ಹೋಗಿ ಗುಣಾಕಾರ ಆಗುತ್ತೆ, ಈ 2 ಈ 3ಕ್ಕೆ ಗುಣಾಕಾರ ಆಗುತ್ತೆ. ಹೆಂಗಾಗುತ್ತೆ? ಇಲ್ಲೇ 2/3 ಇದೆಲ್ಲ ಇಂಟು 2/3 ಇಂಟು ಭಾಗಕಾರದ ಇಂಟು ಆಗಿ ಏನಾಗುತ್ತೆ? 7/2 ಇರೋದು 2/7 ಆಗುತ್ತೆ. ನೋಡ್ರಿ, ಭಿನ್ನ ರಾಶಿಗಳ ಬಗ್ಗೆ ಗೊತ್ತಿರ್ಬೇಕನ್ನೋದು ಇದಕ್ಕೆ. ಇವೆಲ್ಲ ಬೇಸಿಕ್ಕೆ.
ಭಾಗಾಕಾರ ಮಾಡುವಾಗ ಭಿನ್ನ ರಾಶಿಗಳನ್ನ ಭಾಗಾಕಾರ ಮಾಡುವಾಗ ಮುಂದಿನ ಸಂಖ್ಯೆಯನ್ನ ಗುಣಾಕಾರ ಮಾಡ್ತೀವಿ. ಅಂದ್ರೆ ಅಂಶ ಛೇದ ಅಂಶ ಮಾಡ್ತೀವಿ. ಭಾಗಾಕಾರ ಇರ್ತಕ್ಕಂಥದ್ದು ಗುಣಾಕಾರ ಮಾಡಿಕೊಂಡು ಮುಂದೆ ಛೇದ ಇರ್ತಕ್ಕಂಥ ಅಂಶ ಇರ್ತಕ್ಕಂಥದ್ದನ್ನು ಛೇದ ಮಾಡಿದ್ರೆ ಅದು ಭಾಗಾಕಾರ ಮಾಡಿದಂಗೆ, ಭಿನ್ನ ರಾಶಿಗಳ ಭಾಗಾಕಾರ ಮಾಡ್ತಕ್ಕಂಥದ್ದು. ಈಗಲೇ 7/2 ಈ ಮೇಲೆ ಅಂಶದಿಂದ ಭಾಗಾಕಾರ ಮಾಡ್ತಾ ಇದೀವಿ ನಾವು ಇವಾಗ. ಹೌದು ತಾನೆ? ಹಾಗಾದ್ರೆ ಏನಾಗುತ್ತೆ, ಈ ಭಾಗಾಕಾರದ ಗುಣಾಕಾರ ಮಾಡ್ಕೊಳ್ತೀವಿ. ಈ 7/2 2/7 ಅಂತ ಆಗುತ್ತೆ ಅದು. ಹೌದಾ? ಇಲ್ಲಿ ಕ್ಲಿಯರ್ ಆಯ್ತಾ? ಎಸ್. ಈಗ ಏನಾದ್ರು ಕ್ಯಾನ್ಸಲ್ ಮಾಡ್ಲಿಕ್ಕೆ ಬರ್ತಾವ ನೋಡ್ರಿ. 2ಕ್ಕೆ 3ಕ್ಕೆ ಹೋಗಲ್ಲ, 2ಕ್ಕೆ 7ಕ್ಕೆ ಹೋಗಲ್ಲ. ಹಾಗಾದ್ರೆ ನೇರವಾಗಿ ಗುಣಾಕಾರ ಮಾಡಿ ಹಚ್ಕೊಳ್ತೀವಿ. 2 2 4, 3 7 21. ದ ರೈಟ್ ಆನ್ಸರ್ 4/21 ಈಸ್ ರೈಟ್ ಆನ್ಸರ್. ಇದು ಆನ್ಸರ್. ಇದು ಇದೆ ನೋಡ್ರಿ, 4/21 ಆಯ್ಕೆ 3 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ನೋಡ್ರಿ. ಸ್ವಲ್ಪ ಟ್ವಿಸ್ಟ್ ಮಾಡಿ ಕ್ವಶನ್ ಕೇಳ್ತಕ್ಕಂಥದ್ದು ಇದು. ಹೌದಾ? ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ ಅನ್ನ ಕೇಳ್ತಾ ಇದ್ರೆ ಕೇವಲ ನಮಗೆ ಕಾಲ್ನಡಿಗೆಯಲ್ಲಿ ಕ್ರಮಿಸಿದ ದೂರ ಎಷ್ಟಂದ್ರೆ 2/3 ಅಂತ ಹೇಳ್ಬಿಡ್ತಿದ್ದು ನಾವು. ಆದ್ರೆ ಒಟ್ಟು ದೂರದ ಎಷ್ಟು ಭಾಗ ಅಂತ ಕೇಳಿದಾಗ ಒಟ್ಟು ದೂರ ಕೆಳಗೆ ಹಚ್ಕೊಳ್ಬೇಕು, ಕಾಲ್ನಡಿಗೆಯಲ್ಲಿ ನಡೆದಿರ್ತಕ್ಕಂಥದ್ದು ಮೇಲೆ ಹಚ್ಕೊಳ್ಬೇಕು. ಅವಾಗ 2/3 ಡಿವೈಡೆಡ್ ಬೈ 7/2 ಭಾಗಾಕಾರ ಮಾಡಿರಂದಾಗ ಈ ಭಾಗಾಕಾರ ಗುಣಾಕಾರ ಆಗುತ್ತೆ. ಇಲ್ಲಿ 7/2 ಇರೋದು 2/7 ಆಗಿ ಮಲ್ಟಿಪಲ್ ಮಾಡಿದ ಮೇಲೆ ನಮಗೆ ಉತ್ತರ ಸಿಗುತ್ತೆ. ದ ರೈಟ್ ಆನ್ಸರ್ 4/21 ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ 15. ಯಾವುದೇ 2 ವ್ಯವಸ್ಥೆಗಳಲ್ಲಿ ಒಂದೇ ರೀತಿಯ ಅಕ್ಕಪಕ್ಕದವರು ಇರಲಾರದಂತೆ 8 ಜನರ ಮೇಜಿನ ಸುತ್ತಲೂ ಎಷ್ಟು ಜನ ಕುಳಿತುಕೊಳ್ಳಬಹುದು? ನೋಡ್ರಿ, ಒಂದು ಮೇಜ್ ಇದೆ, ರೌಂಡ್ ಟೇಬಲ್ ಇದೆ. 8 ಜನರು ಕುಳಿತುಕೊಳ್ತಿದ್ದಾರೆ. 1 2 3 4 5 6 7 8. ಇವನ ಅಕ್ಕಪಕ್ಕದವರು ಇರದಂತೆ ಅಂದ್ರೆ ಒಬ್ಬ ನಾವು ಕಾನ್ಸ್ಟೆಂಟ್ ಆಗಿ ಇಟ್ಕೊಳ್ತೀವಿ. ಇವನು ಇಲ್ಲಿ ಒಬ್ಬ ವ್ಯಕ್ತಿ ಫಿಕ್ಸ್ ಇದ್ದಾನೆ. ಹೌದಾ? ಫಿಕ್ಸ್ ಇದ್ದಾನೆ. ಹಾಗಾದ್ರೆ ಇಲ್ಲಿ ಚೇಂಜಸ್ ಆಗ್ತಕ್ಕಂಥವ್ರು ಯಾರ್ಯಾರು ಅಂತ ಹೇಳಿದ್ರೆ, ಇವನ್ ಭಾಗದಲ್ಲಿ ಇವನ್ ಬರ್ಬೋದು, ಇವನ್ ಪಕ್ಕದಲ್ಲಿ ಇವನ್ ಬರ್ಬೋದು, ಇವನ್ ಪಕ್ಕದಲ್ಲಿ ಇವನ್ ಬರ್ಬೋದು, ಇವನ್ ಪಕ್ಕದಲ್ಲಿ ಇವನ್ ಬರ್ಬೋದು, ಈ ಪ್ಲೇಸ್ ಅಲ್ಲಿ ಇವನ್ ಪಕ್ಕದಲ್ಲಿ ಇವನ್ ಬರ್ಬೋದು, ಇವನ್ ಪಕ್ಕದಲ್ಲಿ ಇವ್ರು ಇರ್ತಕ್ಕಂಥ ಯಾರಾದ್ರೂ ಒಬ್ರು ಇಲ್ಲಿ ಬರಬಹುದು. ಹಾಗಾದ್ರೆ ಇವನು ಕಾನ್ಸ್ಟೆಂಟ್ ಆಗಿದ್ದಾಗ ಅಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು, ಅಕ್ಕಪಕ್ಕದಲ್ಲಿ ಬದಲಾವಣೆ ಆಗ್ತಕ್ಕ ಎಷ್ಟು ವಿಧಾನಗಳು? 1 2 3 4 5 6 7 ವಿಧಾನಗಳು. ಹೌದಾ? 7 ಜನರ ಸೀಟನ್ನು ಬದಲಾಯಿಸ್ತಾರೆ. ಹಾಗಾದ್ರೆ ಅದಕ್ಕೆ ನಾವು 7 ಫ್ಯಾಕ್ಟೋರಿಯಲ್. ಕ್ಲಿಯರ್ ಆಯ್ತಿದ್ದು? ಇದು ಹೆಂಗಂತ ಗೊತ್ತಾಯ್ತಾ? ಇಲ್ಲಿ ರೌಂಡ್ ಟೇಬಲ್ ಅಲ್ಲಿ 8 ಜನ ಇದ್ದಾರೆ. ಅಕ್ಕಪಕ್ಕದವರು ಇರದಂತಂದಾಗ ಒಬ್ಬನು ಕಾನ್ಸ್ಟೆಂಟ್ ಆಗಿದ್ದಾಗ ಇಲ್ಲಿ ಕುಂತ್ಕೊಂಡಾಗ ಇವನ್ ಪಕ್ಕದಲ್ಲಿ 1 ಕುಂದಿರ್ತಾನೆ, ನೆಕ್ಸ್ಟ್ ಇವನ್ ಪಕ್ಕದಲ್ಲಿ 2 ಕುಂದಿರ್ಕೊಳ್ತಾನೆ, ನೆಕ್ಸ್ಟ್ ಇವನ್ ಪಕ್ಕದಲ್ಲಿ 3 ಕುಳಿತುಕೊಳ್ತಾನೆ, ನೆಕ್ಸ್ಟ್ ಇವನ್ ಹೆಂಗೆ ಇರ್ತಾನೆ, ಇವನ್ ಪಕ್ಕದಲ್ಲಿ 4 5 6 7 ಜನ ಮಾತ್ರ ತಮ್ಮ ಆಸನದಲ್ಲಿ ಬದಲಾವಣೆಗಳಾಗ್ತವೆ. ಹಾಗಾದ್ರೆ ಇಲ್ಲಿ ಆಗ್ತಕ್ಕಂಥದ್ದು 7 ಫ್ಯಾಕ್ಟೋರಿಯಲ್. ಎಸ್. ಎಷ್ಟು ಆಸನಗಳಿದಾವೆ ನೋಡ್ರಿ? 2 ಆಸನಗಳು. ಅವ್ರು ಹೇಳಿದ್ದಾರೆ ಯಾವುದೇ 2 ವ್ಯವಸ್ಥೆಯಲ್ಲಿ ಅಂತಂದಾಗ ನಾವು 2 ವ್ಯವಸ್ಥೆ ಅಂದಾಗ 2 ಫ್ಯಾಕ್ಟೋರಿಯಲ್ ಕೆಳಗಡೆ ಹಚ್ಕೊಳ್ಬೇಕು. ಇದನ್ನು ನಾವು ಸಂಕ್ಷಿಪ್ತ ಮಾಡಿದ್ರೆ ಅಥವಾ ಇದನ್ನು ನಾವು ಬಿಡಿಸಿದ್ರೆ ಉತ್ತರ ಸಿಗುತ್ತೆ. ಹೌದಾ? ಈಗ ನೀವು ಬಿಡಿಸ್ತೀನಿ ನೋಡ್ರಿ. ಕ್ಲಿಯರ್ ಆಯ್ತಾ? 7 ಫ್ಯಾಕ್ಟೋರಿಯಲ್ ಎಂದು ಹಚ್ಕೊಂಡು ಗೊತ್ತಾಯ್ತು. ಮತ್ತು 2 ವಿಧಾನಗಳಲ್ಲಿ 2 ವ್ಯವಸ್ಥೆಗಳಂದಾಗ 2 ಫ್ಯಾಕ್ಟೋರಿಯಲ್. ಈಗ ಇಲ್ಲಿ 7 ಫ್ಯಾಕ್ಟೋರಿಯಲ್ ಅಂದಾಗ 7ಅನ್ನ ನಾವು ಇಳಿಕೆ ಕ್ರಮದಲ್ಲಿ 1 ಬರೋವರೆಗೂ ಬರಿತಾ ಹೋಗ್ತೀವಿ. 7 × 6 × 5 × 4 × 3 × 2 × 1 ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ಅಂದಾಗ 2 × 1. ಕ್ಲಿಯರ್ ಆಯ್ತಾ? ಎಸ್. ಈಗ 2 × 1 ಆಯ್ತು, ಇದು 2 × 1 ಆಯ್ತು. ನೆಕ್ಸ್ಟ್ ನೋಡ್ರಿ, ಗುಣಾಕಾರ ಮಾಡ್ತಕ್ಕಂಥದ್ದು 5 4 20. ಹೌದಾ? 5 4 20, 26 120, 26 120. ಈಗ ಇಲ್ಲಿ 7 3 ಎಷ್ಟಾಗುತ್ತೆ? 21 ಆಗುತ್ತೆ. ಗುಣಾಕಾರ ಈಸಿ ಮಾಡೋ ಸಲ ಈ ತರ ಮಾಡ್ಕೊಳ್ತೀವಿ. ಅದ 5 4 20 ಆಯ್ತು, 26 120 ಆಯ್ತು, ಈಸಿಯಾಗಿ ಆಯ್ತು. ನೆಕ್ಸ್ಟ್ 7 3 21, 21ರಿಂದ ನಾವು 12 120ಗೆ ಈಸಿಯಾಗಿ ಗುಣಾಕಾರ ಮಾಡ್ಬೋದು. 21 0. ಹೌದಾ? ಎಸ್. 21 42ಕ್ಕೆ 2 ಕೈಲ ಬಂತು 4. ಹೌದಾ? ನೆಕ್ಸ್ಟ್ 21 21 1 4 25 2520 ವಿಧಾನಗಳಲ್ಲಿ ನಾವು ಕುಳ್ಳರಿಸಬಹುದು. ನೋಡ್ರಿ ಎಷ್ಟು ಸಿಂಪಲ್ ಆಗಿ ಸಿಕ್ತಲ್ಲ. ಆಯ್ಕೆ ಇದನ್ನ ಕುಳಿತುಕೊಳ್ಳುತ್ತೆ. ಎಷ್ಟು ವಿಧಾನಗಳಲ್ಲಿ ಕುಳಿತುಕೊಳ್ತಾರೆ ಅಂತಂದಾಗ 2520 ವಿಧಾನಗಳಲ್ಲಿ ಕುಳಿತುಕೊಳ್ತಾರೆ. ಆಯ್ಕೆ 2 ಕರೆಕ್ಟ್ ಆಗಿರ್ತಕ್ಕಂಥದ್ದು. ನೋಡ್ರಿ ಇಷ್ಟು ಈಸಿಯಾಗಿ ಇಂಥ ಲೆಕ್ಕಗಳಿರ್ತಾವೆ. ನಾವು ಇದನ್ನ ಕನ್ಫ್ಯೂಷನ್ ಮಾಡ್ಕೊಂಡ್ಬಿಡ್ತೀವಿ. ಇಲ್ಲಿ 8 ಜನ ಅಂದಾಗ 8 ಫ್ಯಾಕ್ಟೋರ್ ಲೆಕ್ಕೊಂಡು ನಾವು ಡಿವೈಡೆಡ್ ಬೈ 2 ಹಾಕೊಳ್ತೀವಿ. 2 ಫ್ಯಾಕ್ಟೋರ್ ತಪ್ಪಾಗುತ್ತೆ. ಕ್ಲಿಯರ್? ಎಸ್. ಕೊನೆಯ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 16.
ಬಾಬು 30,000 ರೂಪಾಯಿಗಳ ಸಾಲವನ್ನ ಪಡಿತಾನೆ. ನೋಡ್ರಿ, 30,000 ರೂಪಾಯಿ ಸಾಲ ತೆಗೆದುಕೊಳ್ತಾನೆ ಬಾಬು ಅಂತಕ್ಕಂಥವನು. ಅವನು 12% ಸರಳ ಬಡ್ಡಿಗೆ ಮತ್ತು ಉಳಿದುದನ್ನ ವರ್ಷಕ್ಕೆ 10% ಸರಳ ಬಡ್ಡಿ ಅಂತ ಪಡೆದುಕೊಳ್ತಾನೆ. ನೋಡ್ರಿ, 30,000 ರೂಪಾಯಿನ ಒಂದೇ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ತೆಗೆದುಕೊಳ್ಳಲ್ಲ. ಒಂದಿಷ್ಟು ಅಮೌಂಟ್ ಅನ್ನು ಇದರಲ್ಲಿ 12% ತೆಗೆದುಕೊಳ್ತಾನೆ, ಉಳಿದಿರ್ತಕ್ಕಂಥ ಅಮೌಂಟ್ ಅನ್ನ 10% ಅಮೌಂಟ್ ಅಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ತೆಗೆದುಕೊಳ್ತಾನೆ. ಕ್ವಶನ್ ಏನು ಕೇಳಿದ್ದಾರೆ ಮತ್ತೇನಂದ್ರೆ, 2 ವರ್ಷಗಳ ಕೊನೆಯಲ್ಲಿ 2 ವರ್ಷ ಆದ್ಮೇಲೆ 36,480 ಹಿಂತಿರುಗಿಸಿ ಕೊಟ್ರೆ, ನೋಡ್ರಿ ಎಷ್ಟು ಕೊಡ್ತಾನಂತೆ, 36,480 ರೂಪಾಯಿ ಕೊಡ್ತಾನೆ. 480 ರೂಪಾಯಿ ಕೊಡ್ತಾನೆ. ಹಾಗಾದ್ರೆ ಇದರಲ್ಲಿ ಇಂಟ್ರೆಸ್ಟ್ ಎಷ್ಟಾಯ್ತು? 30,000 ಇತ್ತು ತೆಗೆದುಕೊಂಡೇನೆ, 36,000 ಕೊಟ್ಟಿದ್ದಾನಂತಂದ್ರಾಗೆ ಆ 36,480ರಲ್ಲಿ 30,000 ರೂಪಾಯಿ ಅಸಲನ್ನ ತೆಗೆದು ಬಿಟ್ರೆ ಉಳಿದಿರ್ತಕ್ಕಂಥ 6,480 ರೂಪಾಯಿ ಏನಿದು, ಇದು ಇಂಟ್ರೆಸ್ಟ್. ಇದು ಇಂಟ್ರೆಸ್ಟ್, ಹೌದಾ? ಈ ಇಂಟ್ರೆಸ್ಟ್ 12% ಇಂಟ್ರೆಸ್ಟ್ ಐತಿ ಮತ್ತು 10% ಇಂಟ್ರೆಸ್ಟ್ ಐತಿ. ಅಮೌಂಟ್ ಎಷ್ಟು ಗೊತ್ತಿಲ್ಲ ನಮಗೆ, ಒಟ್ಟು 30,000 ರೂಪಾಯಿದಲ್ಲಿ. ಎಸ್, ಅನ್ನು ಹಿಂತಿರುಗಿಸಿ ಸಾಲವಾಗಿ ತಿರುಗಿಸನು. ಹಾಗಾದ್ರೆ ವಾರ್ಷಿಕ 12% ಬಡ್ಡಿ ದರದಲ್ಲಿ ಸಾಲ ಪಡೆದ ಮೊತ್ತ ಎಷ್ಟು? ಹಾಗಾದ್ರೆ 12% ಸಾಲ ಎಷ್ಟು ಪಡೆದಿದ್ದಾನೆ ಅದರಂತ ಕ್ವಶನ್ ಕೇಳಿದ್ದಾರೆ. 12% ಪಡೆದಿರ್ತಕ್ಕಂಥ ಸಾಲ ಎಷ್ಟು ಅಂತ ಕ್ವಶನ್. ಎಸ್, ನಮಗೆ ಗೊತ್ತಿಲ್ಲ ಲೆಕ್ಕ ಬಿಡ್ತಕ್ಕಂಥದ್ದು. ನಾವೀಗ ಏನ್ ಮಾಡ್ಬೇಕು, ಒಂದೊಂದು ಆಯ್ಕೆ ತೆಗೆದುಕೊಳ್ಳಿ. PTR ಡಿವೈಡೆಡ್ ಬೈ 100 ಸರಳ ಬಡ್ಡಿ ಕಂಡಿರ್ತಕ್ಕಂಥದ್ದು ಗೊತ್ತು ತಾನೆ ನಮಗೆ. ಎಸ್, 2 ವರ್ಷಕ್ಕೆ. ಎಸ್, ಅದು ಒಂದು ಗೊತ್ತಿದ್ ಬಿಟ್ರೆ ಸಾಕು. ಇಲ್ಲಿ ಮೊದಲನೇ ಆಯ್ಕೆ 16,000 ಅಂತದ. ನೋಡ್ರಿ ಎಷ್ಟದ, 16,000. ಒಂದನೇ ಆಯ್ಕೆ ನೋಡ್ರಿ 16,000 ಅದ. 16,000 ರೂಪಾಯಿಗೆ 12% ಇಂಟ್ರೆಸ್ಟ್ ಅಂದ್ರೆ ಉಳಿದಿರ್ತಕ್ಕಂಥ 30,000ದಲ್ಲಿ 16,000 ಹೋದ್ರೆ 14,000 ರೂಪಾಯಿಗಳನ್ನ ಯಾವುದಕ್ಕೆ ತೆಗೆದುಕೊಳ್ತಾನೆ? 10% ಇಂಟ್ರೆಸ್ಟ್ ಅಲ್ಲಿ ತೆಗೆದುಕೊಳ್ತಾನೆ, ಹೌದಾ? 10%. ಈಗ PTR ಡಿವೈಡೆಡ್ ಬೈ 100 ಇವೆರಡು ಕೂಡಿಸಿದ್ರೆ ಇಂಟ್ರೆಸ್ಟ್ ನಮ್ಗೆ ಎಷ್ಟಾಗಬೇಕು? 66,480 ಆಗಬೇಕು. ಇಲ್ಲಿ ಪ್ರಿನ್ಸಿಪಲ್ ಅಮೌಂಟು ಟೈಮ್ 2 ವರ್ಷ, ರೇಟ್ ಆಫ್ ಇಂಟ್ರೆಸ್ಟ್ 12 ಡಿವೈಡೆಡ್ ಬೈ 100, ಹೌದಾ? ಪ್ಲಸ್ ಇದಕ್ಕೆ ಇಂಟ್ರೆಸ್ಟ್ ಏನು ಬರುತ್ತೆ? ಇಲ್ಲಿ P, ಇಲ್ಲಿ ಕೂಡ T 2 ವರ್ಷ, ರೇಟ್ ಆಫ್ ಇಂಟ್ರೆಸ್ಟ್ 10 ಡಿವೈಡೆಡ್ ಬೈ 100. ನಮಗೆ ಇಲ್ಲಿಯೂ ಸರಳ ಬಡ್ಡಿ ಸಿಗುತ್ತೆ, ಇಲ್ಲಿಯೂ ಸರಳ ಬಡ್ಡಿ ಸಿಗುತ್ತೆ. ಬಂದಿರತಕ್ಕಂಥ ಸರಳ ಬಡ್ಡಿ ಎಷ್ಟಾಗಬೇಕು? 6,480 ಆಗಬೇಕು. ಆಗುತ್ತೆ ನೋಡ್ರಿ. ಈಗ ಇವೆರಡು 0 ಕ್ಯಾನ್ಸಲ್, ಇವೆರಡು 0 ಕ್ಯಾನ್ಸಲ್, ಇಲ್ಲಿ ಇವೆರಡು 0 ಕ್ಯಾನ್ಸಲ್, ಇವೆರಡು 0 ಕ್ಯಾನ್ಸಲ್. ಇಲ್ಲಿ ಎಷ್ಟು ಉಳಿತು ನೋಡ್ರಿ? 12 24, 160 ಇಂಟು 24 ಪ್ಲಸ್ ಇಲ್ಲಿ ಎಷ್ಟಾಯಿತು? 14 28, 14 20, ಇಲ್ಲಿ 2 0 ಆಯ್ತಾ? ಎಸ್, ಈಗ ಇದು ಉತ್ತರ ಏನು ಬರುತ್ತೆ? ಗುಣಾಕಾರ ಮಾಡಿದ್ರೆ ಬಂದಿರತಕ್ಕಂಥ ಉತ್ತರ ಮತ್ತು ಇದನ್ನು ಕೂಡಿಸಿದ್ರೆ 6,480 ಆಗಬೇಕು. ನೋಡ್ರಿ, ಆಗುತ್ತೆ ನೋಡ್ರಿ. ಇವಾಗ 160ಕ್ಕೆ 24ಕ್ಕೆ ಗುಣಾಕಾರ ಮಾಡ್ತೀನಿ. ಈಗ 160ಕ್ಕೆ 24ಕ್ಕೆ ಗುಣಾಕಾರ ಮಾಡುವಾಗ ಈ 0ಕ್ಕೆ 0 ಹಚ್ಕೊಳ್ತೀನಿ. ಕೂಡಿಸಿದಾಗ ಈ 0 ಕೆಳಗಡೆ ಬರುತ್ತೆ. ನೆಕ್ಸ್ಟ್ 16ರಿಂದ 24ಕ್ಕೆ ಗುಣಾಕಾರ ಮಾಡ್ತೀನಿ. 16 4 64ಕ್ಕೆ 4 ಕೈಲ ಬಂತು ಎಷ್ಟು? 6. ಇಲ್ಲಿ ಗೊತ್ತಾಯ್ತು ನೋಡಿ ನಮಗೆ. ಇಲ್ಲಿ ಈಗ ಇದನ್ನ 40 ಇದೆ. ಈಗ ಇಲ್ಲಿ 40 ಕೂಡಿಸಿದ್ರೆ ಕೊನೆಗೆ ಏನು ಬರುತ್ತೆ? 40 ಬರುತ್ತೆ, ಹೌದಾ? ಇಲ್ಲಿ 40 ಇದೆ. ನಾನು ಇನ್ನು ಮುಂದೆ ಗುಣಾಕಾರ ಮಾಡಕ್ಕೆ ಹೋಗ್ತಾ ಇಲ್ಲ. ನಾನು ಇಲ್ಲಿ ಇಷ್ಟೇ ಹಚ್ಕೊಂಡ್ರೆ ಇಲ್ಲಿ 40 ಬರುತ್ತೆ. ಕೊನೆ 2 ಸಂಖ್ಯೆಗಳು ಏನು ಬರುತ್ತೆ? 40 ಬರುತ್ತೆ. ಕೊನೆ 2 ಸಂಖ್ಯೆಗಳು ಏನಿದೆ 80 ಇದೆ ಅಂದಮೇಲೆ ಆಯ್ಕೆ 1 ಇದು ಅಲ್ಲ ಅಂತ ಇಲ್ಲೇ ನಾವು ತೆಗೆದಾಕ್ಬಿಡ್ಬೇಕು, ಹೌದಾ? ಇದು ಉತ್ತರ ಬರಲ್ಲ. ಬೇಕಾದ್ರೆ ನೋಡ್ರಿ, 16 4 64ಕ್ಕೆ 4 ಕೈಲೆ ಬಂತು 6, 16 36 1 2 38, 3,840 ಆಗುತ್ತೆ. 3,840 ಆಗುತ್ತೆ. ಇಲ್ಲೇ ಗೊತ್ತಾಯ್ತು ನಮಗೆ ನೋಡ್ರಿ. ಈಗ 6 8 8 6, ನೆಕ್ಸ್ಟ್ 3 3 6, 6,640 ಆಗುತ್ತೆ. ಇಲ್ಲಿ 6,480 ಅದ. ಅದಕ್ಕೋಸ್ಕರ ಇದು 1ನೇ ಆಯ್ಕೆ ಅಲ್ಲ. ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ 2ನೇ ಆಯ್ಕೆಗೆ ಹೋಗ್ಬೇಕು. ಇವಾಗೆ ನೆಕ್ಸ್ಟ್ 2ನೇ ಆಯ್ಕೆ 18,000 ಅದ. ಈಗ ನಾವು 12% 18,000 ರೂಪಾಯಿಗೆ ತೆಗೆದುಕೊಂಡ್ರೆ 30,000 18,000 ಹೋದ್ರೆ ಎಷ್ಟು ಉಳಿತೆ? 12,000 ಉಳಿತು ತಾನೆ. 12,000 ರೂಪಾಯಿನ 10% ನಾವು ತೆಗೆದುಕೊಳ್ತೀವಿ, ಹೌದು ತಾನೆ? ಹಾಗಾದ್ರೆ P ಆಯಿತು, ಟೈಮ್ 2 ವರ್ಷ ಇಂಟು ರೇಟ್ ಆಫ್ ಇಂಟ್ರೆಸ್ಟ್ 12%. ಇಲ್ಲಿ ಎಷ್ಟಾಗುತ್ತೆ? ಇದು 2 ವರ್ಷ, ರೇಟ್ ಆಫ್ ಇಂಟ್ರೆಸ್ಟ್ 10% ಡಿವೈಡೆಡ್ ಬೈ 100, ಡಿವೈಡೆಡ್ ಬೈ 100, ಹೌದಾ? ಎಸ್, ಇಲ್ಲೇ ನಿಮ್ಗೆ ಈಸಿ ಆಗಲಿ ಅಂತ ಈ ಥರ ಹೇಳ್ತಾ ಇದ್ದೀನಿ. ಆಯ್ಕೆಯಲ್ಲಿ ಮೊದಲೇ ಇರ್ತದೆ ನಿಮ್ಗೆ ಉತ್ತರ ಸಿಕ್ಬಿಡ್ತಿತ್ತು. ದುರಾದೃಷ್ಟವಶಾತ್ ಆಯ್ಕೆಯಲ್ಲಿ ಕೊನೆಗದ ಬಟ್ ಇದು ಎಕ್ಯುರೇಟ್ ಆನ್ಸರ್ ಸಿಗುತ್ತೆ ನಿಮಗೆ. ಇವೆರಡು 0 ಕ್ಯಾನ್ಸಲ್, ಇವೆರಡು 0 ಕ್ಯಾನ್ಸಲ್. ನೆಕ್ಸ್ಟ್ ಇಲ್ಲಿ ಇವೆರಡು 0 ಕ್ಯಾನ್ಸಲ್, ಇಲ್ಲಿ ಕೂಡ 2 0 ಕ್ಯಾನ್ಸಲ್. ಈಗ ನೋಡ್ರಿ, ಇಲ್ಲಿ 180 ಉಳಿತು. 180, ಹೌದಾ? ಇಂಟು 12 2 24 ಆಯ್ತಾ? ಕ್ಲಿಯರ್ ಆಯ್ತಾ? ಪ್ಲಸ್ ಮಾಡ್ತೀನಿ. ಪ್ಲಸ್ ಇಲ್ಲಿ ನೋಡ್ರಿ, 12 2 24,
ಹೌದಾ? 12 24 2 0. ಕೂಡಿಸಿದ್ಲಿ ಗುಣಾಕಾರ ಇದೆ, ಕೂಡಿಸಿದ ಮೇಲೆ ಕೊನೆ 2 ಲೆಟರ್ ನೋಡ್ಕೊಂಡ್ಬಿಡ್ಬೇಕು ನಾವು. 8 0 ಅದ, ಕೂಡಿಸಿದ ಮೇಲೆ 8 0 ಬರಬೇಕು. ಈಗ ನೋಡ್ರಲ್ಲೇ, ಈಗ 18ರಿಂದ 24ಕ್ಕೆ ಗುಣಾಕಾರ ಮಾಡ್ತೀನಿ. ನಾ 24ರಿಂದ ಮಾಡ್ಬೋದು, 24 8ಲೆ ಗೊತ್ತಿಲ್ಲ ನಮಗೆ, ಬಟ್ 18 4ಲೆ ಗೊತ್ತು ನಮಗೆ. ಅದಕ್ಕೋಸ್ಕರ ಈ 0ಕ್ಕೆ ಈ 0, ಈ 0 ಕೆಳಗಡೆ ಬಂದು ತೆಗೆದು. ಹೌದಾ? ನೆಕ್ಸ್ಟ್ 18 4 18 2 ಎಷ್ಟು? 36. 18 4 72 ಆಗುತ್ತೆ. 72 ಆದರೆ ಇಲ್ಲಿ ಕೊನೆಯ ಸಂಖ್ಯೆ 2 ಬರುತ್ತೆ. ಇಲ್ಲಿ 2 ಬರೋದ್ರಿಂದ ಇಲ್ಲಿ ನಾವು 2 0 ಮುಂದೆ ಇಲ್ಲಿ ಸೋ ಸಂಖ್ಯೆಗಳು ಬರ್ತಾವು. ಹಾಗಾದ್ರೆ ಕೂಡಿಸಿದಾಗ 2 0 ಆಗುತ್ತೆ. ಇಲ್ಲಿ 8 0 ಅದ, ಹಾಗಾದ್ರೆ 1800 ಕೂಡ ಆನ್ಸರ್ ಅಲ್ಲ. ಹೌದಾ? ಇದನ್ನು ಕೂಡ ತೆಗೆದಾಕ್ಬಿಡ್ರಿ. ನೆಕ್ಸ್ಟ್ ಆಯ್ಕೆ 3, 17,500 ಅದ. ನೋಡ್ರಿ ಎಷ್ಟದ? 17,500. 500 ನಾನು ಇಲ್ಲೇ 2 0 ತೆಗೆದು ಬಿಡ್ತೀನಿ. ಹೌದಾ? 2 0 ಇಂಟು ಎಷ್ಟು ವರ್ಷ? 2 ವರ್ಷ ಇಂಟು ಎಷ್ಟು? ರೇಟ್ ಆಫ್ ಇಂಟ್ರೆಸ್ಟ್ 12 ಪ್ಲಸ್. ಈಗ 17,500 ಹೋದ್ರೆ ಇನ್ನು ಎಷ್ಟು ಉಳಿಯುತ್ತೆ ನೋಡ್ರಿ? 17,500. ಇನ್ನು ಎಷ್ಟು ಉಳಿಯುತ್ತೆ? 30,000ದಲ್ಲಿ ಇನ್ನು ಉಳಿದಿರ್ತಕ್ಕಂಥದ್ದು ಎಷ್ಟು? 12,500 ರೂಪಾಯಿ ಉಳಿತು. 12,500. ಹೌದಾ? 12,500 ಉಳಿತು. ಈಗ ಇಂಟು 2 ವರ್ಷ ಇಂಟು 10% ಡಿವೈಡೆಡ್ ಬೈ 100 ಬಂದಾಗ ಇಲ್ಲಿ 2 0 ತೆಗೆದೆ ನಾನು. ಹೌದಾ? ಇದೀಗಿದೆ, ಅದಕ್ಕೆಲ್ಲ ಗುಣಾಕಾರ ಮಾಡಿರಿ. 175 ಇಂಟು 12 24. ಹೌದಾ? ಪ್ಲಸ್ ಈಗಿಲ್ಲೇ 125 250, 1 0 2,500 ಆಯಿತು. ಎಸ್, ಈಗ ಇದಕ್ಕೆ ಗುಣಾಕಾರ ಮಾಡಿದ ಮೇಲೆ 6,480 ಬರುತ್ತೆ ನೋಡ್ಬೇಕಲ್ಲ ಇವಾಗ. ಎಸ್, ಈಗ ನಾನು ಒಂದೊಂದು ಗುಣಾಕಾರ ಮಾಡ್ತೀನಿ. 4 5 20 ಕೈಲ ಬಂತು 2, 4 7 28 2 30 ಕೈಲ ಬಂತು 3, 4 1 4 3 7 ಪ್ಲಸ್ 5 2 10. ಇಲ್ಲೇ ಸಿಕ್ತು ನಮಗೆ. 10 ಕೈಲ ಬಂತು 1, 5 7 14 1 15 ಕೈಲ ಬಂತು 1, 2 1 2 1 3. ಎಷ್ಟಾಯ್ತು ನೋಡ್ರಿ ಇದು? 0 0 5 2 5 1 7 12 ಕೈಲ ಬಂತು 1, 4,200 ಆಯಿತು. ಈಗ ಇಲ್ಲಿ 200 ಬಂತಾನೆ, 4,200 ಹೆಚ್ಚು ಬಿಡ್ತೀನಿ, ಮತ್ತೆ ಚೆಕ್ ಮಾಡಿದ್ದೀನಲ್ಲ. ಎಸ್, ಎಷ್ಟಾಗುತ್ತೆ? 0 0 7 6 6,700 ಆಗುತ್ತೆ. ಇಲ್ಲಿ 6,400 ಇದೆ. ಈ 3 ಆಯ್ಕೆ ಅಲ್ಲ ಅಂದಮೇಲೆ ಉಳಿದಿರ್ತಕ್ಕಂಥ 4ನೇ ಆಯ್ಕೆ ಏನಾಗಿರುತ್ತೆ? ಕರೆಕ್ಟ್ ಆಗಿರುತ್ತೆ. ಹೌದಾ? 4ನೇ ಆಯ್ಕೆ ನೀನು ಕರೆಕ್ಟ್ ಆಗಿರುತ್ತೆ. ಹಾಗಾದ್ರೆ ನೋಡೋಣ 4ನೇ ಆಯ್ಕೆ. ಎಸ್, ಲಾಸ್ಟ್ ಆಯ್ಕೆ ನೋಡಿ, ಆಪ್ಷನ್ ನಂಬರ್ 4 ಏನಿದೆ? 12,000 ಇದೆ. 12,000 12,000 ಪ್ರಿನ್ಸಿಪಲ್ ಅಮೌಂಟ್ ಇಂಟು ಟೈಮ್ 2 ವರ್ಷ ಇಂಟು 24. 30,000ದಲ್ಲಿ 12,000 12% ಆದರೆ ಉಳಿದಿರ್ತಕ್ಕಂಥದ್ದು ಎಷ್ಟು? 18,000 10% ಇರುತ್ತೆ ಇಂಟು 10% ಇಂಟು 2 ವರ್ಷ ಡಿವೈಡೆಡ್ ಬೈ 100 ಬಂದಾಗ ಅಲ್ಲಿ 2 0 ಕ್ಯಾನ್ಸಲ್, ಇಲ್ಲಿ 2 0 ಕ್ಯಾನ್ಸಲ್, ಕೆಳಗಡೆ 2 0 ಕ್ಯಾನ್ಸಲ್, ಇಲ್ಲಿ ಕೂಡ 2 0 ಕ್ಯಾನ್ಸಲ್. ಅದು ನಾವು ಡಿವೈಡೆಡ್ ಬೈ 100 ಹಚ್ಕೊಳ್ತಾ ಇಲ್ಲ, ಡೈರೆಕ್ಟಾಗಿ ಮಾಡ್ತಾ ಇದ್ದೀನಿ. ಈಗ ನೋಡಿಲ್ಲೇ 120 ಉಳಿತು. ಇಲ್ಲೇ 24 2 ಸಾರಿ 24 ಇದೆ 12. ಎಸ್, 12 12 ಎಷ್ಟಾಯ್ತಾ? 24 ಆಗುತ್ತೆ ನೋಡ್ರಿ. 120 ಇಂಟು 24 ಪ್ಲಸ್ ಈಗ ನೋಡ್ರಿ 18 2 36. ಇದು ಒಂದು 0, ಇದು ಒಂದು 0, 3,600 ಆಯಿತು. ಹೌದಾ? 3,600 ಆಯ್ತು. ಎಸ್, ಈಗ ಇದಕ್ಕೆ ಗುಣಾಕಾರ ಮಾಡಿ ಇದಕ್ಕೆ ಕೂಡಿಸ್ಕೊಂಡ್ರೆ 6,480 ಬರ್ತಿಲ್ಲ ನೋಡ್ಕೊಳ್ಬೇಕು. ಈಗ ನೋಡ್ರಿ 24 0 0, ಇಲ್ಲಿ ಹಚ್ಕೊಂಡ್ಬಿಡ್ತೀನಿ ಡೈರೆಕ್ಟಾಗಿ. 24 0 0. ಎಸ್, 24 2 48, 48ಕ್ಕೆ 8 ಕೈಲ ಬಂತು 4. ನೆಕ್ಸ್ಟು 24 1 24 4 28 ನೋಡ್ರಿ. ಈಗ ಕುಡಿಸ್ಕೊಳ್ರಿ. ಇದು 12% ಸರಳ ಬಡ್ಡಿ ದರದಲ್ಲಿ ಬಂದಿರತಕ್ಕಂಥ ಇಂಟ್ರೆಸ್ಟು, ಇದು 10% ಬಂದಿರತಕ್ಕಂಥ ಇಂಟ್ರೆಸ್ಟು. ಹೌದಾ? ಎಸ್, 0 8 8 6 14 ಕೈಲ ಬಂತು 1 6 ನೋಡ್ರಿ 6,480 ಬಂತ. ಎಸ್ ನೋಡ್ರಿ, ಇಷ್ಟು ಈಸಿಯಾಗಿ ನಾವು ಲೆಕ್ಕಗಳನ್ನು ಬಿಡಿಸ್ಕೊಟ್ಟು ನಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ನಾವು ಆಯ್ಕೆಗಳನ್ನು ತೆಗೆದುಕೊಂಡು ಮಾಡಿದ್ದು ತುಂಬ ದೊಡ್ಡದಾಯಿತು. ಬಟ್ ಆಯ್ಕೆ ಏನಿತ್ತು? ಕೊನೆಗಿತ್ತು. ಹೌದಾ? ಇನ್ನೊಂದು ವಿಧಾನದಲ್ಲಿ ಬಿಡಿಸ್ಬೋದು, ಅದು ಕೂಡ ನಾವು ಈಸಿ ಇದೆ. ಬಟ್ ನನಗೆ ಆಪ್ಷನ್ ವೆರಿಫೈ ಮಾಡಿದ್ರೆ ನಿಮಗೆ ಆಯ್ಕೆಯಲ್ಲಿ 1 ಆಯ್ಕೆ 2ನೇ ಆಯ್ಕೆಯಲ್ಲಿ ಇತ್ತಂದ್ರೆ ನಿಮಗೆ ಈಸಿಯಾಗಿ ಉತ್ತರ ಸಿಕ್ಬಿಡುತ್ತೆ. ಯಾವಾಗ 3 ಆಯ್ಕೆಯಲ್ಲಿ ಇಲ್ಲ ಅಂತಂದಮೇಲೆ ಮುಲಾಜಿಲ್ದಾಗ 4ನೇ ಆಯ್ಕೆ ಕರೆಕ್ಟಾಗಿ ಉತ್ತರ ಹಾಕ್ಬಿಡಿ. ಕ್ಲಿಯರ್ ಆಯಿತು? ಗೊತ್ತಾಯ್ತು? ಈಗ 12,000 ಅಂದರೆ 12% ಬಡ್ಡಿ ದರ ಪಡೆದಿರ್ತಕ್ಕಂಥ ಅಮೌಂಟ್ ಎಷ್ಟು? 12,000 ಈಸ್ ರೈಟ್ ಆನ್ಸರ್. 12,000 12,000ಕ್ಕೆ 2,880 ಬಂದಿದೆ. ಹೌದು ತಾನೆ? ಎಸ್, ಉಳಿದಿರ್ತಕ್ಕಂಥದ್ದು ಎಷ್ಟು ಉಳಿದಿರುತ್ತೆ? 18,000 ಉಳಿದಿರುತ್ತೆ. 18,000ಕ್ಕೆ ಎಷ್ಟು ಬಂದೈತೆ ಇಂಟ್ರೆಸ್ಟು? 3,600 ರೂಪಾಯಿ ಬಂದದ.
ಕ್ಲಿಯರ್? ಎಸ್ ಸ್ನೇಹಿತರೆ, ಇಲ್ಲಿವರೆಗೂ 16 ಕ್ವಶನ್ಗಳನ್ನು ಭಾಳ ಡಿಟೇಲ್ ಆಗಿ ಹೇಳಿದ್ದೀನಿ ಅಂತ ನನ್ನ ಭಾವನೆ ಇದೆ. ನೋಡಿರ್ತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳು ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋನ ಹಂಚ್ಕೊಡ್ರಿ ಅಂತ ಹೇಳ್ತಾ, ಮುಂದಿನ ತರಗತಿಗೆ ನೆಕ್ಸ್ಟ್ ಮತ್ತೊಂದು ಕ್ವಶನ್ ಪೇಪರ್ ಮತ್ತೊಂದು ನಿಮ್ಮೊಂದಿಗೆ ಬರ್ತಾ ಇದ್ದೀನಿ ಅಂತ ಹೇಳ್ತಾ ಈ ಒಂದು ತರಗತಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.